ಬಿದ್ದಾಳ ಅಂತಾನೆ ಇಲ್ಲ ಅಂತ ಸರಿ ಇಲ್ಲ ಅಂತಾನೆ ಇಲ್ಲ. ಪೆಟ್ಟು ಬಿದ್ದಲಿಂದ ಪೆಟ್ಟೆ. ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಸಂಚಿತಾ ಕನ್ನಡ ವ್ಲಾಗ್ಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಸೊ ನಾವಿವತ್ತು ಊರಿಗೆ ಬಂದಿದ್ದೀವಿ, ನಮ್ಮೂರಿಗೆ. ಲಾಸ್ಟ್ ವೀಕಲ್ಲಿ ಒಂದು ವ್ಲಾಗಲ್ಲಿ ಹೇಳಿದ್ದೆ ನಾನು, ನಮ್ಮೂರಲ್ಲಿ ನೆಕ್ಸ್ಟ್ ವೀಕ್ ಜಾತ್ರೆ ಇದೆ ಅಂತ. ಹೌದು, ಇವಾಗ ಅದೇ ಜಾತ್ರೆಗೆನೆ ಊರಿಗೆ ಬಂದಿದ್ದೀವಿ ನಾವು. ಜಾತ್ರೆ ಲಾಸ್ಟ್ ವೆಡ್ನೆಸ್ಡೇ ಮತ್ತೆ ಥರ್ಸ್ಡೇ ಇತ್ತು. ಬಟ್ ಜಾತ್ರೆ ಅಲ್ವಾ, ಮನೇಲೂ ಎಲ್ಲ ರಿಲೇಟಿವ್ಸ್ ಇರ್ತಾರೆ. ಊರಿಗೆ ಬಂದಿದ್ದೀವಿ, ಸ್ವಲ್ಪ ಅದು ಇದು ಕೆಲಸ ಆ್ಯಂಡ್ ಬರೋರು ಹೋಗೋರು ಮಾತಾಡೋರು ಎಲ್ಲದ್ರ ಮಧ್ಯೆ ಸ್ವಲ್ಪ ನನಗೆ ವ್ಲಾಗ್ ಮಾಡಿ ಎಡಿಟ್ ಮಾಡಿ ವಿಡಿಯೋ ವಾಯ್ಸ್ ಓವರ್ ಕೊಡೋಕ್ಕೆ ಸ್ವಲ್ಪ ಲೇಟ್ ಆಗೋಯ್ತು. ಅದಕ್ಕೆ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಜಾತ್ರೆ ತುಂಬ ಚೆನ್ನಾಗಾಯಿತು. ಫಸ್ಟಿನ ದಿನ ಗುತ್ಯಮ್ಮ ದೇವಿಗೆ ಇಲ್ಲಿ ಹರಕೆ ಕೂಡ ಇತ್ತು ಆ್ಯಂಡ್ ಹೂವಿನ ಅಲಂಕಾರ, ಪೂಜೆ ಎಲ್ಲ ಚೆನ್ನಾಗಾಯಿತು. ನಾವು ಅಷ್ಟೇ ಬಂದ್ವಿ. ಪ್ರಸಾದ ಕೂಡ ತುಂಬ ಚೆನ್ನಾಗಿ ಸಿಕ್ತು, ಖುಷಿ ಆಯಿತು. ಆ್ಯಂಡ್ ತುಂಬ ದಿನ ಆದಮೇಲೆ ಊರಲ್ಲಿ ಜಾತ್ರೆಗೆ ಫಂಕ್ಷನ್ಗೆ ಬಂದಿದ್ದಕ್ಕೆ ಎಲ್ಲರೂ ತುಂಬ ಜನ ಸಿಕ್ಕಿದ್ರು, ಅದು ಕೂಡ ಖುಷಿ ಆಯಿತು. ಆ್ಯಂಡ್ ಅಲ್ಲಿ ಪ್ರಸಾದ ಕೂಡ ಇತ್ತು, ಅನ್ನ ಸಾಂಬಾರ್ ಪಾಯಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಸ್ವಲ್ಪ ಫೋಟೋ ಶೂಟ್ ಕೂಡ ಮುಗಿಸಿದ್ವಿ. ಆ್ಯಂಡ್ ನೆಕ್ಸ್ಟ್ ಡೇ ಕೂಡ ಮತ್ತೆ ಜಾತ್ರೆ ಇತ್ತು. ನೆಕ್ಸ್ಟ್ ಡೇ ಬೆಳಗ್ಗೆ ಇದ್ದು ಸ್ವಲ್ಪ ಮನೆ ಕೆಲಸ ಎಲ್ಲ ಮುಗಿಸಿ ದೇವ್ರಿಗೆಲ್ಲ ಪೂಜೆ ಎಲ್ಲ ಮಾಡಿದ್ವಿ. ಸೊ ಮನೇಲಿ ನಾರ್ಮಲ್ ಆಗಿ ಸ್ವಲ್ಪ ರಿಲೇಟಿವ್ಸ್ ಎಲ್ಲ ಈ ಟೈಮಲ್ಲಿ ಜಾಸ್ತಿ ಇರ್ತಾರಲ್ವ, ಸೊ ಹಾಗೆ ಸ್ವಲ್ಪ ಕೆಲಸಗಳು ಎಲ್ಲ ಜಾಸ್ತಿನೇ ಆಗಿರುತ್ತೆ. ಆ್ಯಂಡ್ ಇದು ನನ್ನ ಕಳ್ಸ ಲಾಸ್ಟ್ ಬ್ಲಾಗಲ್ಲಿ ಜಯನಗರ್ ಫೋರ್ಟ್ ಬ್ಲಾಕಲ್ಲಿ ತೊಗೊಂಡಿದ್ನಲ್ಲ, ಅದನ್ನು ತೊಗೊಂಡು ಬಂದು ಇವಾಗ ಇಲ್ಲಿ ಸ್ಟಿಕ್ ಆನ್ ಮಾಡಿದ್ದೀನಿ. ಚೆನ್ನಾಗಿ ಬಂತು. ಆ್ಯಂಡ್ ಅದಾದಮೇಲೆ ಟಿಫನ್ ಎಲ್ಲ ಮುಗಿಸಿ ಸ್ವಲ್ಪ ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ದೇವಸ್ಥಾನಕ್ಕೆ ಹೋದ್ವಿ. ಇದು ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನ. ಲಕ್ಷ್ಮಿ ಮತ್ತೆ ವೆಂಕಟರಮಣ ದೇವರನ್ನು 2 ತೇರಲ್ಲಿ ಕೂರಿಸ್ತಾರೆ. ಎಲ್ಲ ಕಡೆನೂ 1 ತೇರಿರುತ್ತೆ, ಬಟ್ ನಮ್ದು ಸ್ಪೆಷಲ್ ಏನು ಅಂದ್ರೆ 2 ತೇರಿದೆ ಇಲ್ಲಿ. ಸೊ ಒಂದು ಲಕ್ಷ್ಮಿಗೆ, ಒಂದು ವೆಂಕಟರಮಣನಿಗೆ. ಸೊ ಅದಕ್ಕೆ ತುಂಬಾ ಚೆನ್ನಾಗಿ ಕೂಡ ಇರುತ್ತೆ ಅಂಡ್ ತುಂಬಾ ಚೆನ್ನಾಗಿ ಕೂಡ ಮಾಡ್ತಾರೆ. ಯಾವಾಗ್ಲೂ ವರ್ಷನೂ ಜಾತ್ರೆ ಇರುತ್ತೆ. ಆಲ್ಮೋಸ್ಟ್ ಜಾತ್ರೆ ಯಾವಾಗ್ಲೂ ಫೆಬ್ರವರಿ ಮಂತಲ್ಲೇ ಬರುತ್ತೆ. ಜಾತ್ರೆ ದಿನ ಬೆಳಿಗ್ಗೆನೆ ಅದು ಸರಿಯಾದ ಟೈಮ್ ನೋಡಿಕೊಂಡು ಆ ಗಳಿಗೆ ಮುಹೂರ್ತ ಎಲ್ಲದಕ್ಕೂ ಮ್ಯಾಚ್ ಮಾಡಿಬಿಟ್ಟು ದೇವ್ರನ್ನ ತೇರ್ ಒಳಗಡೆ ಕೂರಿಸ್ತಾರೆ. ಅದು ತುಂಬ ಚೆನ್ನಾಗಿರುತ್ತೆ. ಒಳಗಡೆ ದೇವಸ್ಥಾನದಿಂದ ದೇವ್ರನ್ನ ಹೊರಗೆ ತೊಗೊಂಡು ಬಂದು ತೇರಿಗೆಲ್ಲ 3 ಅಥವಾ 5 ಸುತ್ತು ಎಷ್ಟೋ ಬರ್ತಾರೆ, ನಾನು ಅದನ್ನು ಪ್ರಾಪರಾಗಿ ಕೌಂಟ್ ಮಾಡಿಲ್ಲ. ಆ ಥರ ಬಂದುಬಿಟ್ಟು ಮತ್ತೆ ಇಲ್ಲಿ ನಿಂತಾಗ ಅಲ್ಲಿ ಕಾಲೆಲ್ಲ ತೊಳೆದ್ಬಿಟ್ಟು ನೆಕ್ಸ್ಟ್ ತೇರ್ ಒಳಗಡೆ ದೇವ್ರನ್ನ ಕೂರಿಸ್ತಾರೆ. ಅದು ನೋಡೋಕೆ ಮಾತ್ರ ತುಂಬ ಚೆನ್ನಾಗಿ ಅನಿಸುತ್ತೆ, ತುಂಬ ಖುಷಿ ಕೂಡ ಆಗುತ್ತೆ. ಬ್ಯಾಂಡ್ ಸೆಟ್ಟು ಬಾರಿಸೋರು ಎಲ್ಲ ತುಂಬ ಚೆನ್ನಾಗಿ ಬಾರಿಸ್ತಾ ಇರ್ತಾರೆ. ಆ್ಯಂಡ್ ಆಲ್ಮೋಸ್ಟ್ ಯಾವಾಗ್ಲೂ ತೇರು ಕೂರಿಸೋ ಗಳಿಗೆ ಮಾತ್ರ 12 ಗಂಟೆಯಿಂದ 1 ಗಂಟೆ ಒಳಗಡೆ ಬರುತ್ತೆ ಮಧ್ಯಾಹ್ನ. ಅದಕ್ಕೆ ಬಿಸಿಲುತ್ತಲ್ವಾ, ಸ್ವಲ್ಪ ಬಿಸಿಲುತ್ತಲ್ಲಿ ಜನ ಕೂಡ ಕಡಿಮೆನೇ ಇರ್ತಾರೆ, ತುಂಬ ಜನ ಅಂತ ಹೆವಿ ಇರಲ್ಲ. ಬಟ್ ನೈಟ್ ಮಾತ್ರ ತುಂಬ ಜನ ಆಗ್ತಾರೆ. ಯಾಕಂದ್ರೆ ಇವಾಗ ಜಸ್ಟ್ ತೇರ್ನ ದೇವಸ್ಥಾನಕ್ಕೆ 1 ಸುತ್ತು ಬರ್ಸಿ ಬಿಡ್ತಾರೆ ಅಷ್ಟೇ. ಸಂಜೆ ಮಾತ್ರ ಫುಲ್ ಎಲ್ಲಾ ದೇವಸ್ಥಾನಗಳು ಕವರ್ ಆಗೋ ರೀತಿ ನೀಟಾಗಿ 1 ರೌಂಡ್ ಫುಲ್ ಊರು ತುಂಬ 1 ಮೆರವಣಿಗೆ ತರ್ತಾರೆ. 2 ತೇರನ್ನ, ದೊಡ್ಡ ತೇರು ಮತ್ತೆ ಚಿಕ್ಕ ತೇರು. 1 ತೇರಲ್ಲಿ ಲಕ್ಷ್ಮಿ ಇರ್ತಾರೆ, 1 ತೇರಲ್ಲಿ ವೆಂಕಟರಮಣ ದೇವ್ರು ಇರ್ತಾರೆ. ಅದು ತುಂಬಾ ಚೆನ್ನಾಗಿ ಅನ್ಸುತ್ತೆ. ಇವಾಗ ಮಾತ್ರ ಈ ದೇವ್ರನ್ನ ಚೆನ್ನಾಗಿ ಕರೆಕ್ಟ್ ಗಳಿಗೆ ಮುಹೂರ್ತ ಕೂಡ್ ಬರಕ್ಕೂ ತೇರೊಳಗಡೆ ಕೂರಿಸ್ತಾರೆ. ಅದನ್ನ ನೋಡಕ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ರಥದೊಳಗಡೆ ದೇವ್ರನ್ನ ಕೂರಿಸಿದ್ಮೇಲೆ 1 ದೇವಸ್ಥಾನದ ಹತ್ರ 1 ರೌಂಡ್ ಬರಬೇಕಲ್ಲ, ಅವಾಗ ಈ ಥರ ತೇರ್ನ ಎಳ್ಕೊಂಡು ಹೋಗ್ತಾರೆ. ನಮ್ಮನೇಲಿ ಸಿದ್ದನು ಅಷ್ಟೇ ಸ್ವಲ್ಪ ಎಳಿತೀನಿ ಅಂತ ಹೋಗಿದ್ದಾನೆ. ಸೊ ರೆಡ್ ಟೀ ಶರ್ಟ್ ಹಾಕ್ಕೊಂಡಿದ್ದಾನೆ. ಸ್ವಲ್ಪ ಪ್ಯಾಂಟ್ ಏನಾದರೂ ಹಾಕು ಅಂತ ಅಂದೆ. ಇವಾಗ ಏನು ಸಂಜೆ ಹಾಕ್ಕೊತೀನಿ ಅಂತ ಹೇಳ್ಬಿಟ್ಟು 3/4 ಬಂದಿದ್ದಾನೆ. ಬಟ್ ಸ್ವಲ್ಪ ನಾನು ತೇರು ಎಳಿತೀನಿ, ನೋಡೋಣ, ನನಗೂ ಸ್ವಲ್ಪ ದೇವ್ರು ಒಳ್ಳೇದು ಮಾಡಲಿ ಅಂತ ಎಳಿಯೋಕ್ಕೆ ಹೋದ್ರು. ಸೊ ತೇರೆಲ್ಲ ಎಳ್ದಾದ್ಮೇಲೆ ಅಲ್ಲಿಂದ ಮತ್ತೆ ದೇವಸ್ಥಾನದ ಒಳಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನದ ಒಳಗಡೆ ಹೋದ್ವಿ. ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು, ಫುಲ್ ಹೂವಿನ ಅಲಂಕಾರ ಮಾಡಿದರು. ದೇವ್ರೂ ಅಷ್ಟೇ ಫುಲ್ ಚೆಂದ ಡೆಕೋರೇಷನ್ ಮಾಡಿದ್ರು. ನಂಗೆ ತುಂಬ ಖುಷಿ ಅನಿಸ್ತು ನೋಡೋಕ್ಕೆ. ಇದು ಲಕ್ಷ್ಮೀ ವೆಂಕಟೇಶ್ವರ ದೇವರೇ, ತುಂಬ ಚೆನ್ನಾಗಿ ಮಾಡಿದರು. ಆ್ಯಂಡ್ ವ್ಯವಸ್ಥೆ ಕೂಡ ಚೆನ್ನಾಗಿತ್ತು, ತೀರ್ಥ ಪ್ರಸಾದ. ಆ್ಯಂಡ್ ನಾವು ಅಷ್ಟೇ ಸ್ವಲ್ಪ ಹೊತ್ತಲ್ಲೇ ಕುತ್ಕೊಂಡು ಸ್ವಲ್ಪ ಫೋಟೋ ಕೂಡ ತೊಗೊಂಡ್ವಿ. ಆ್ಯಂಡ್ ಆಮೇಲೆ ನೋಡಿದ್ವಿ, ಈ ಸತಿ ನಾನು ಲಾಸ್ಟ್ ಇಯರ್ ಬಂದಿರಲಿಲ್ಲ, ಅದಕ್ಕೆ ಈ ಸತಿ ನನಗೆ ಇದೊಂದು ಸ್ವಲ್ಪ ಹೊಸ್ತು ಅನಿಸ್ತು. ರಾಮನಾಮ ಮತ್ತು ಶಿವನಾಮ ಬರೆಯೋದಕ್ಕೆ ಅಲ್ಲಿ ಶೃಂಗೇರಿ ಮಠದ ಕಡೆಯಿಂದ ವ್ಯವಸ್ಥೆ ಮಾಡಿದರು. ಸೊ ನಾವು ಅದನ್ನು ಬರೆಯೋಣ, ರಾಮ ರಾಮ ಶಿವ ಶಿವ ಅಂತ ಹೇಳಿಬಿಟ್ಟು 100 ಟೈಮ್ಸು ಅಥವಾ 1000 ಟೈಮ್ಸು ಆ ಥರನೂ ಬರಿಬೋದಂತೆ. ಸೊ 100 ಟೈಮ್ಸ್ ಬರಿತಾ ಇದ್ವಿ ನಾವು, ನಾನು, ನಮ್ಮಮ್ಮ,
ಅಮ್ಮ ನನ್ನ ತಂಗಿ ಎಲ್ಲರೂ ಬರೆದ್ವಿ. ಇವನು ಸ್ವಲ್ಪ ಬರಿತೀನಿ ಅಂತ ಬರ್ದ. ತುಂಬ ಖುಷಿ ಅನಿಸ್ತು. ಈ ಥರ ಎಲ್ಲ ರಾಮ ರಾಮ ಶಿವ ಶಿವ ಅಂತೆಲ್ಲ ಬರೆದ್ರೆ ನಾವೇನಾದರೂ ಮಾಡಿರೋ ಪಾಪ ದೋಷಗಳು ಎಲ್ಲ ಪರಿಹಾರ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿರೋ ಭಟ್ರು ಹೇಳ್ತಾ ಇದ್ರು ಎಲ್ಲರಿಗೂ, ಯಾರ್ಯಾರು ಬರಿತಿರೋ ಎಲ್ಲರೂ ಬರೀರಿ ಒಳ್ಳೇದಾಗುತ್ತೆ ಅಂತ ಎಲ್ಲರಿಗೂ ಕನ್ವೆ ಮಾಡ್ತಾ ಇದ್ರು. ನಾವು ಕೂಡ ರಾಮ ಶಿವ ಅಂತೆಲ್ಲ ಬರೆದ್ವಿ. ಬಟ್ ಅಲ್ಲಿ ಎಲ್ಲ ಲ್ಯಾಂಗ್ವೇಜಲ್ಲೂ ಆಪ್ಷನ್ಸ್ ಕೊಟ್ಟಿದ್ರು ಬರೀಲಿಕ್ಕೆ. ನಾನು ಕನ್ನಡದಲ್ಲೇ ಬರೆದೆ. ತುಂಬ ಚೆನ್ನಾಗಿ ಬಂತು. ನನಗೆ ಅನಿಸ್ತು ತುಂಬ ದಿನ ಆದಮೇಲೆ ನಾನು ಈ ಥರ ನೋಟ್ ಪ್ಯಾಡಲ್ಲಿ ಇಟ್ಕೊಂಡ್ಬಿಟ್ಟು ರಾಮ ಶಿವ ಅಂತೆಲ್ಲ ನಾನು ಬರೆದಿರೋದು, ಹರಿನಾಮ ಅಮೃತ ಅಂತ ಅದನ್ನೆಲ್ಲ ಬರ್ದು ಕೊಟ್ಟು ನೆಕ್ಸ್ಟ್ ಆಮೇಲೆ ಹೊರಗಡೆ ಒಂದು ಸ್ವಲ್ಪ ದೇವಸ್ಥಾನ ಇತ್ತು, ಗಣೇಶ ಟೆಂಪಲು, ಅದನ್ನು ಮುಗಿಸಿ. ಆ್ಯಂಡ್ ಇಲ್ಲೊಂದು ಆಂಜನೇಯ ಟೆಂಪಲ್ ಇದೆ. ಇದು ಆಂಜನೇಯ ತುಂಬ ದೊಡ್ಡದಾಗಿದೆ ಆಯಿತಾ. ಹಿಂದೆ ಹೇಳಿರೋ ಪ್ರಕಾರ ಇದು ಆಂಜನೇಯ ದಿನದಿಂದ ದಿನಕ್ಕೆ ತುಂಬ ಬೆಳೀತಾ ಇತ್ತಂತೆ. ಅದಕ್ಕೆ ಮೇಲ್ಗಡೆ ಒಂದು ಮೊಳೆ ಏನೋ ಹೊಡೆದ್ಬಿಟ್ಟು ಆ ಆಂಜನೇಯನ ಅಲ್ಲಿಗೆ ಸ್ಟಾಪ್ ಮಾಡಿದ್ರು ಅಂತ ಅಂತಾರೆ. ನನಗೂ ಅಷ್ಟು ಗೊತ್ತಿಲ್ಲ ಹಿಸ್ಟ್ರಿ ಅದ್ರ ಬಗ್ಗೆ, ನನಗೆ ದೊಡ್ಡವ್ರು ಇಷ್ಟೇ ಹೇಳಿರೋದು. ಆ್ಯಂಡ್ ದೇವಸ್ಥಾನ ರೀಸೆಂಟಾಗಿ ಒಂದು ಸ್ವಲ್ಪ ವರ್ಷ ಆದಮೇಲೆ ಇದನ್ನು ಚೆನ್ನಾಗಿ ಮಾಡಿದ್ದಾರೆ ಫಸ್ಟಿನ್ಕಿಂತನೂ. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇಲ್ಲೂ ಅಷ್ಟೇ ಏನಾದರೂ ಪೂಜೆ ಮಾಡಿಸೋರು ಅಥವಾ ಜಾತಕ ತೋರಿಸೋರು, ಜಾತಕದಲ್ಲಿ ಏನಾದರೂ ದೋಷ ಅಥವಾ ಏನಾದರೂ ಪರಿಹಾರ ಮಾಡ್ಕೊಬೇಕು ಆ ಥರ ಏನಾದ್ರು ಇತ್ತು ಅಂತ ಅಂದರೆ ಎಲ್ಲರಿಗೂ ಇಲ್ಲಿ ಹೋಮ ಪೂಜೆ ಎಲ್ಲ ಈ ದೇವಸ್ಥಾನದಲ್ಲಿ ಮಾಡ್ತಾ ಇರ್ತಾರೆ. ಆ್ಯಂಡ್ ನಮಗೂ ಅವಾಗೆಲ್ಲ ಆ ದೋಷ ಈ ದೋಷ ಅಂತ ಏನಾದ್ರು ಇತ್ತು ಅಂದಾಗ ಇದೇ ದೇವಸ್ಥಾನದಲ್ಲೇ ಪೂಜೆ ಕೂಡ ಮಾಡಿಸಿದ್ದಾರೆ. ಆ್ಯಂಡ್ ಇವಾಗ ಅಷ್ಟೇ ಇಲ್ಲೂ ಮಧ್ಯಾಹ್ನ ಅಲ್ವಾ, ಹಂಗಾಗಿ ಜನ ಸ್ವಲ್ಪ ಕಡಿಮೆನೇ ಇದ್ರು ಎಲ್ಲ. ನೆಕ್ಸ್ಟು ಇಲ್ಲಿಂದ ಊಟದ ವ್ಯವಸ್ಥೆ ಕೂಡ ಇತ್ತು ದೇವಸ್ಥಾನದ ಹಿಂದೆನೆ, ಎಲ್ಲರೂ ಊಟಕ್ಕೆ ಕೂಡ ಹೋಗ್ತಾ ಇದ್ರು. ಇಲ್ಲಿ ದೇವಸ್ಥಾನದಕ್ಕಿಂತ ಹೊರಗಡೆನೆ ಜನ ಜಾಸ್ತಿ ಕೂಡ ಇದ್ರು. ಆ್ಯಂಡ್ ಊಟದ ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿ ಮಾಡಿದ್ರು. ಆ ಥರ ಪ್ಲೇಟ್ಗಳನ್ನೆಲ್ಲ ನೀಟಾಗಿ ತೊಳೆದ್ಬಿಟ್ಟು ಎಲ್ಲರೂ ಕ್ಯೂನಲ್ಲಿ ವ್ಯವಸ್ಥೆ ಮಾಡಿ ಊಟ ಕೊಡ್ತಾ ಇದ್ರು. ಅನ್ನ ಸಾಂಬಾರ್ ಪಾಯಸ ಪಲ್ಯ ತುಂಬ ಐಟಮ್ಸ್ಗಳು ತುಂಬ ಚೆನ್ನಾಗಿ ಮಾಡಿದ್ರು. ಎಲ್ಲ ಊಟ ಎಲ್ಲ ಮಾಡಿಕೊಂಡು ನಾವು ಮನೆಗೆ ಬಂದ್ವಿ. ಮಾರ್ನಿಂಗ್ ಸ್ವಲ್ಪ ಲೇಟ್ ಆಗಿತ್ತು ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ಮನೆಗೆ ಬಂದು ಆಮೇಲೆ ಸ್ವಲ್ಪ ಫೋಟೋಸ್ಗಳನ್ನ ತಗೊಂಡ್ವಿ. ಆ್ಯಂಡ್ ರೆಸ್ಟ್ ಮಾಡಿದ್ವಿ ಸಂಜೆ ತನಕ. ಆ್ಯಂಡ್ ಮತ್ತೆ ರೆಡಿಯಾಗಿ ಈವ್ನಿಂಗ್ ಮತ್ತೆ ದೇವಸ್ಥಾನ ಹತ್ರ ಹೋದ್ವಿ. ಇವಾಗ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ತುಂಬ ರಶ್ ಕೂಡ ಇರುತ್ತೆ. ಎಷ್ಟು ಜನ ಆಗ್ತಾರೋ ನನಗಷ್ಟೊಂದು ಐಡಿಯಾ ಇಲ್ಲ. ಆಂಜನೇಯ ದೇವಸ್ಥಾನ ಫುಲ್ ಲೈಟಿಂಗ್ಸ್ ಎಲ್ಲ ಆನ್ ಮಾಡಿದ್ರು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಮ್ಮ ಮನೆಯಿಂದ ಈ ಜಾತ್ರೆ ನಡೀತಾ ಇರೋ ಪ್ಲೇಸಿಗೆ ಒಂದು 5-6 ಮಿನಿಟ್ಸ್ ಅಷ್ಟೇ ನಡ್ಕೊಂಡು ಬಂದರೆ. ಗಾಡಿಲೆಲ್ಲ ಬರ್ತೀನಿ ಅಂದರೆ 2-3 ನಿಮಿಷಕ್ಕೆಲ್ಲ ಬಂದುಬಿಡ್ಬೋದು, ಅಷ್ಟು ಹತ್ರನೇ ಇದೆ. ಅದಕ್ಕೆ ನಾವು ನಡ್ಕೊಂಡೇ ಬಂದ್ವಿ. ತುಂಬ ಚೆನ್ನಾಗಿ ಅನಿಸುತ್ತೆ. ಇವಾಗ ಸಂಜೆ ಫುಲ್ ರಶ್ ಇರುತ್ತೆ, ಸ್ವಲ್ಪ ಹುಷಾರಾಗಿ ಓಡಾಡಬೇಕು. ಬೆಳಿಗ್ಗೆನೆ ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಇವಾಗ ಏನು ದೇವಸ್ಥಾನದ ಒಳಗಡೆ ಮತ್ತೆ ಹೋಗೋದು ಬೇಡ ಅಂತ ಅಂದ್ಕೊಂಡು ಹೊರಗಡೆಯಿಂದನೇ ಎಲ್ಲ ನಮಸ್ಕಾರ ಮಾಡ್ತಾ ಹೋದ್ವಿ. ಆ್ಯಂಡ್ ಬೆಳಿಗ್ಗೆ ಏನು ಶಾಪಿಂಗ್ ಎಲ್ಲ ಮಾಡಿರಲಿಲ್ಲ, ಸಂಜೆನೆ ಮಾಡೋಣ ಅಂತ. ಅದಕ್ಕೆ ಇವಾಗ ಬ್ಯಾಂಗಲ್ಸ್ ಎಲ್ಲ ನೋಡ್ತಾ ಇದ್ದೆ. ಬ್ಯಾಂಗಲ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಯಾವ ಬ್ಯಾಂಗಲ್ಸ್ ನೋಡಿದ್ರು ಡಜನ್ಗೆ 100 ರೂಪೀಸ್ ಅಂತ ಹೇಳಿದ್ರು. ಆಪ್ಷನ್ಸ್ ಚೆನ್ನಾಗಿತ್ತು ನಿಜವಾಗ್ಲೂ. ನಮ್ಗೆ ಯಾರಾದ್ರು ಫ್ಯಾನ್ಸಿ ಡ್ರೆಸ್ ಸಿಗಬೇಕು ಅದಕ್ಕೆ ಕೂಡ ಹಾಕೊಳ್ಬೋದು, ಅಥವಾ ಈ ಟ್ರೆಡಿಷನಲ್ ಗಚ್ಚಿನ ಬಳೆಗಳು ಅಂತಾರಲ್ಲ ಅದು ಅಷ್ಟೇ, ಅದು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಕಲರ್ಸು ತುಂಬ ಇತ್ತು. ನಾವು ಯಾವ ಥರ ಬೇಕಾದರೂ ಗಾಜಿನ ಬಳೆಗಳು ಸೆಲೆಕ್ಟ್ ಮಾಡ್ಕೊಳ್ಬೋದು, ಅಷ್ಟು ಚೆನ್ನಾಗಿತ್ತು. ಸ್ವಲ್ಪ ನೋಡಿದ್ವಿ, ಲಾಸ್ಟಿಗೆ ಹೋಗ್ತಾ ಪರ್ಚೇಸ್ ಮಾಡೋಣ ಅಂತ. ಆ್ಯಂಡ್ ದೋಸೆ ಮೇಳು ಕೂಡ ಇತ್ತು, ಅದನ್ನು ಇವಾಗಲೇ ತಿಂದರೆ ಓಡಾಡೋಕೆ ಕಷ್ಟ ಆಗುತ್ತೆ, ಲಾಸ್ಟಿಗೆ ತಿನ್ನೋಣ ಅಂತ ಅಂದ್ಕೊಂಡ್ವಿ. ಮತ್ತೆ ನಾವು ಹೇಗೇನು ಕಿವಿದು ಮತ್ತು ಸರ ಬಳೆ ಅದನ್ನೇ ತೊಗೊಳೋಕ್ಕೇ ಮತ್ತೆ ಶಾಪಿಂಗ್ ಹೋದ್ವಿ. ಸ್ವಲ್ಪ ಶಾಪಿಂಗ್ ಮಾಡಿದ್ವಿ. ನಾನು ಆಗಲೇ ತೋರಿಸಿದ್ನಲ್ಲ ಒಂದು ಪಿಂಕ್ ಕಲರ್ ಬ್ಯಾಂಗಲ್, ಅದನ್ನು ಕೂಡ ಪರ್ಚೇಸ್ ಮಾಡಿದೆ. ಆ್ಯಂಡ್ ಈ ಬ್ಲ್ಯಾಕ್ ಕಲರ್ ಬ್ಯಾಂಗಲ್ ನಂಗೆ ತುಂಬ ಇಷ್ಟ ಆಯಿತು. ಗಾಜಿನ ಬಳೆನೇ ಇದು, ಫ್ಯಾನ್ಸಿ ಏನು ಮೆಟಲ್ ಆ ಥರ ಅಲ್ಲ, ಗಾಜಿನ ಬಳೆ. ನನ್ನ ಹತ್ರ ಬ್ಲ್ಯಾಕ್ ಕಲರ್ ಇರಲಿಲ್ಲ, ಸೊ ಬ್ಲ್ಯಾಕ್ ಕಲರ್ ಒಂದು ಬ್ಯಾಂಗಲ್ ತೊಗೊಂಡೆ. ನೆಕ್ಸ್ಟ್ ಮತ್ತೆ ಆಮೇಲೆ ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡು ದೇವಸ್ಥಾನದ ಹತ್ರನೇ ಮತ್ತೆ ಹೋದ್ವಿ. ತೇರು ಆಲ್ರೆಡಿ ಮೆರವಣಿಗೆ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಇಲ್ಲಿ ಜನ ಕಡಿಮೆ ಇತ್ತು. ಎಲ್ಲ ತೇರು ಮುಂದೆ ಮತ್ತು ತೇರು ಹಿಂದೆ ತುಂಬ ಜನ ಹೋಗ್ತಾ ಇದ್ರು, ಅದಕ್ಕೆ ಇಲ್ಲಿ ಕಡಿಮೆ ಇತ್ತು. ನೆಕ್ಸ್ಟ್ ಹಾಗಾದರೆ ಸ್ವಲ್ಪ ಅಂಗಡಿಗಳ ಕಡೆ ಹೋಗೋಣ ಅಂತ ಹೋದ್ವಿ. ಇಲ್ಲಿ ನೋಡಿದ್ರೆ ಯಾರೋ ಒಬ್ಬರು ಆಂಟಿ ಮತ್ತು ಅವ್ರ ಮಕ್ಕಳು ಅನಿಸುತ್ತೆ ಎಲ್ಲ ಸೇರಿಕೊಂಡು ಪೊಟ್ಯಾಟೊ ಟ್ವಿಸ್ಟರ್ ಮಾಡ್ತಾಯಿದ್ರು. ನಾವು ಅವರೇ ಮಾಡ್ತಾವ್ರು, ನಾವೇನು ಮಾಡ್ತಾನೆ ಇಲ್ವಲ್ಲ ಅಂತ ಅಂದ್ಕೊಂಡು ನೆಕ್ಸ್ಟು ಈ ಥರ ಸ್ವೀಟು ಬೆಂಡು ಬತ್ತಾಸ ಅಂಗಡಿ ಕಡೆ ಬಂದ್ವಿ. ನಾನೇನು ತೊಗೊಂಡಿಲ್ಲ, ನನ್ನ ಕಸಿನ್ಸು ಎಲ್ಲ ಸ್ವಲ್ಪ ಏನೋ ಸ್ವೀಟ್ಸ್ ಎಲ್ಲ ತೊಗೊಳ್ತಾ ಇದ್ರು. ಆ್ಯಂಡ್ ನಮಗೆ ಇವರು ಗೊತ್ತಿರೋ ಅಣ್ಣ ಅನಿಲ್ ಅಣ್ಣ ಅಂತ, ನಮ್ಗೆ ತುಂಬ ಬೇಕಾದವ್ರೆ ಇವರು ಕೂಡ. ನನ್ನ ತಂಗಿ ಫ್ರೆಂಡ್ ಇದ್ದಾಳೆ, ಅವ್ರ ಹಸ್ಬೆಂಡೇ, ಅವ್ರದ್ದೇ ಇದು ಹೋಟೆಲ್ ಕೂಡ ಇದೆ. ಡೇ ಟೈಮೆಲ್ಲ ನಾರ್ಮಲ್ ಡೇಸಲ್ಲೆಲ್ಲ ಲಂಚು ಡಿನ್ನರು ಬ್ರೇಕ್ಫಾಸ್ಟು ಆ ಥರ ಎಲ್ಲದೂ ಸಿಗುತ್ತೆ. ಆ್ಯಂಡ್ ಅವರು ಕೂಡ ಈ ಸರ್ತಿ ಹೋಟೆಲಲ್ಲಿ ತುಂಬ ಚೆನ್ನಾಗಿರೋ ಐಟಮ್ಸ್ ಮಾಡಿದರು. ನನಗೆ ಎಕ್ಸ್ಪೆಷಲಿ ಗೋಲಿ ಬಜೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಅವರು ಗೋಬಿ ಮಂಚೂರಿ ಕೂಡ ಮಾಡಿದರು, ಬಟ್ ಅದಕ್ಕಿಂತಲೂ ನನಗೆ ಗೋಲಿ ಬಜೆ ತುಂಬ ಇಷ್ಟ ಆಯಿತು. ನಾನು 2 ಪ್ಲೇಟ್ ತೊಗೊಂಡು ತಿಂದಿದ್ದೆ.
ಆ್ಯಂಡ್ ಅಲ್ಲಿ ತಿನ್ಬೇಕಾದ್ರೂ ಉರುಮನೆ ಜಾತ್ರೆ ಅಲ್ವಾ, ಸೊ ಉರುಮನೆಯವರೆಲ್ಲರೂ ಗೊತ್ತೇ ಇರ್ತಾರೆ. ನಮಗೆ ಗೊತ್ತಿರೋರು ಎಲ್ಲ ಇದ್ರು, ಅವರೊಟ್ಟಿಗೆ ಮಾತಾಡ್ತಾ ಇದ್ವಿ. ಆ್ಯಂಡ್ ನಮ್ಗೆ ಗೊತ್ತಿರೋರು ಒಬ್ರು ಅಕ್ಕ ಇದ್ದಾರೆ, ಅವ್ರ ಪಾಪು ಅವನು ತುಂಬ ಚೆನ್ನಾಗಿ ಅದನ್ನು ಹಾಕೊಂಡು ಓಡಾಡ್ತಾ ಇದ್ದ. ಸೊ ಅವನದು ಒಂದು ವಿಡಿಯೋ ತೊಗೊಂಡೆ. ಅಲ್ಲಿ ವಿಡಿಯೋ ತೊಗೊಂಡು ನೆಕ್ಸ್ಟ್ ಅದೆಲ್ಲ ತಿನ್ಕೊಂಡು ಮತ್ತೆ ಒಂದು ರೌಂಡ್ ಶಾಪಿಂಗ್ ಬರೋಣ ಅಂತ ಮತ್ತೆ ಓಡಾಡ್ತಾ ಇದ್ವಿ. ಐಸ್ ಕ್ರೀಮು ಜಾತ್ರೆ ಅಂದಮೇಲೆ ಹೇಗಿರುತ್ತೋ ನಾರ್ಮಲಾಗಿ ಹಾಗೇ ಇತ್ತು. ಬಟ್ಟೆ ಅಂಗಡಿ, ಬಳೆ ಅಂಗಡಿ, ಅಥವಾ ಈ ಪ್ಲಾಸ್ಟಿಕ್ ಐಟಮ್ಸ್ ಅಂಗಡಿ, ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಅಂಗಡಿ, ಮೋಸ್ಟ್ ಬಟ್ಟೆ ಅಂಗಡಿಗಳು ಮತ್ತು ಬಳೆ ಸರ ಈ ಥರ ಅಂಗಡಿಗಳೇ ತುಂಬ ಜಾಸ್ತಿ ಬಂದಿದ್ವು. ತುಂಬ ಚೆನ್ನಾಗಿ ಕೂಡ ಇತ್ತು. ಆ್ಯಂಡ್ ಜನ ಕೂಡ ತುಂಬ ಜನ ಜಾಸ್ತಿ ಆಗ್ತಾನೇ ಇದ್ರು. ತೇರು ಫಸ್ಟು ಎಲ್ಲಿಂದ ಆಂಜನೇಯ ದೇವಸ್ಥಾನದ ಕಡೆಯಿಂದ ಬರ್ತಾ ಇತ್ತು. ನಾನು ನಮ್ಮಮ್ಮನ, ನನ್ನ ಹಸ್ಬೆಂಡ್ನ ಎಲ್ಲ ಬಿಟ್ಬಿಟ್ಟು ನಮ್ಮದೇ ಒಂದು ಗ್ಯಾಂಗ್ ಮಾಡ್ಕೊಂಡ್ಬಿಟ್ವಿ. ನಾನು, ನನ್ನ ತಂಗಿ, ನಮ್ಮ ಪಕ್ಕದ ಮನೆ ಹುಡುಗಿರು, ನನ್ನ ಕಸಿನ್ಸು, ನಾವೇ ಎಲ್ಲ ರೌಂಡ್ ಹೊಡಿತಾ ಇದ್ವಿ. ನಮ್ಮಮ್ಮ, ನಮ್ಮಪ್ಪ, ಅವನು ಎಲ್ಲ ಅವ್ರು ಸಪ್ರೇಟಾಗಿ ಓಡಾಡ್ತಾ ಇದ್ರು. ಲಾಸ್ಟಿಗೆ ಮನೆಗೆ ಹೋಗೋಷ್ಟೊತ್ತಿಗೆ ಸಿಗ್ತೀವಿ ಅಂತ ಹೇಳಿಬಿಟ್ಟು ನಾವೇ ಎಲ್ಲ ಓಡಾಡ್ತಾ ಇದ್ವಿ. ತುಂಬ ಖುಷಿ. ಜೊತೆಗೆ ಎಲ್ಲ ಗೊತ್ತಿರೋರು ಎಲ್ಲ ತುಂಬ ದಿನಗಳಾದಮೇಲೆ ಎಲ್ಲರೂ ಊರಿಗೆ ಬಂದಿರ್ತಾರಲ್ಲ, ಅವರೊಟ್ಟಿಗೂ ಎಲ್ಲ ಮಾತಾಡ್ತಾ, ಸಿಕ್ದವ್ರ ಹತ್ರ ಎಲ್ಲ ಮಾತಾಡ್ತಾ ಸುಮ್ಮನೆ ರೌಂಡ್ ಹೊಡೆದಿದ್ದೀವಿ ಆಯಿತಾ. ಆಲ್ಮೋಸ್ಟು 5:30, 6 o'clock ಹೋಗಿದ್ವಿ ಅನಿಸುತ್ತೆ ಜಾತ್ರೆಗೆ. ಡೈಲಿ 2 ದಿನನೂ ಮನೆಗೆ ಬರಬೇಕಾದ್ರೆ, ಫಸ್ಟ್ ಡೇ ಬರಬೇಕಾದ್ರೆ 11:30, ಸೆಕೆಂಡ್ ಡೇ ಅಂತೂ ಬಿಡಿ ಕೇಳಲೇಬಾರ್ದು, ಯಕ್ಷಗಾನ ಕೂಡ ಇತ್ತು. ಅದನ್ನು ಮುಗಿಸ್ಕೊಂಡು ಬರಬೇಕಾದ್ರೆ ಮಿಡ್ನೈಟ್ ಆಗೋಗ್ಬಿಟ್ಟಿತ್ತು. ಇದು ತೇರು ಆ ಕಡೆಯಿಂದ ಬರ್ತಾ ಇತ್ತಲ್ಲ, ನಾವು ಅದು ಸ್ವಲ್ಪ ತೇರು ಪಾಸ್ ಆಗಿಬಿಡ್ಲಿ ಆಮೇಲೆ ಮತ್ತೆ ಆ ಕಡೆ ಹೋಗೋಣ ಡಿಸೈಡ್ ಮಾಡ್ಕೊಂಡ್ವಿ ನಾವು. ಇದು ಚಂಡೆ ಮಾತ್ರ ಸಿಕ್ಕಾಪಟ್ಟೆ ಸಖತ್ತಾಗಿ ಬಾರಿಸ್ತಾ ಇದ್ರು ಆಯಿತಾ. ಡೇ ಟೈಮು ಚೆನ್ನಾಗಿ ಬಾರಿಸಿದ್ರು, ನೈಟ್ ರಥ ಬರಬೇಕಾದ್ರೂ ತುಂಬ ಚೆನ್ನಾಗಿ ಬಾರಿಸ್ತಾ ಇದ್ರು. ಒಂದು ತೇರಲ್ಲಿ ಲಕ್ಷ್ಮೀ ದೇವರು, ಇನ್ನೊಂದು ತೇರಲ್ಲಿ ವೆಂಕಟರಮಣ ದೇವರು ಇದ್ದಾರೆ. ಚೆನ್ನಾಗಂತ ಅನಿಸುತ್ತೆ. ಆ್ಯಂಡ್ ಅದು ರಥ ಕೂಡ ಸ್ವಲ್ಪ ಹಳೇದಾಗಿದೆ. ಆ್ಯಂಡ್ ಹೊಸ ರಥ ಕೂಡ ರೆಡಿ ಆಗ್ತಾ ಇದೆ, ಉಡ್ಡಲ್ಲೇ ಮತ್ತೆ ಮಾಡ್ತಾ ಇದ್ದಾರೆ. ಇವಾಗ ಇದು ದೊಡ್ಡ ರಥ ಹೋದ್ಮೇಲೆ ಅದರಿಂದನೇ ಇವಾಗ ಚಿಕ್ಕ ರಥನೂ ಎಳ್ಕೊಂಡು ಹೋಗ್ತಾ ಇದ್ದಾರೆ. ರಥ ಪಾಸ್ ಆಗಬೇಕಾದ್ರೆ ನೋಡೋಕೆ ತುಂಬ ಖುಷಿ ಅನಿಸುತ್ತೆ. ಬಟ್ ತೀರಾ ತುಂಬ ಹತ್ತಿರದಿಂದ ನೋಡಿದಾಗ ತುಂಬ ಭಯ ಆಗುತ್ತೆ. ಅದೊಂಥರ ಉಡ್ಡೆಲ್ಲ ಫುಲ್ ಶೇಕ್ ಆಗ್ತಾ ಇರುತ್ತಲ್ಲ, ಹೆವಿ ಸೌಂಡ್ ಕೂಡ ಬರ್ತಾ ಇರುತ್ತೆ. ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡಬೇಕು. ಕೆಳಗಡೆ ಅದಕ್ಕೆಲ್ಲ ಹಿಡ್ಕೊಂಡು ನೀಟಾಗಿ ಮ್ಯಾನೇಜ್ ಮಾಡ್ಕೊಂಡು ಎಳ್ಕೊಂಡು ಹೋಗೋದಿದೆಯಲ್ಲ, ತುಂಬ ಕಷ್ಟನೇ ಇದೆ. ರಥ ಪಾಸ್ ಆದಮೇಲೆ ಮತ್ತೆ ತುಂಬ ಹೊತ್ತಾಯ್ತಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ಐಸ್ ಕ್ರೀಮ್ ಕಡೆ ಬಂದ್ವಿ. ಸ್ವಲ್ಪ ಐಸ್ ಕ್ರೀಮ್ ತೊಗೊಂಡು ತಿಂದ್ವಿ. ಬಟ್ ಸಿದ್ದು ಐಸ್ ಕ್ರೀಮ್ ತಿಂದಿಲ್ಲ, ನಾವೆಲ್ಲ ತಿಂದ್ವಿ. ಅವನಿಗೆ ಮೊದಲೇ ಮಲೆನಾಡಲ್ವಾ, ಇಲ್ಲಿ ತುಂಬ ಥಂಡಿ ಅನಿಸ್ತಾ ಇದೆ, ಚಳಿ ಚಳಿ ಅನಿಸ್ತಿದೆ. ಉತ್ತರ ಕರ್ನಾಟಕ ಕಡೆ ಯಾವಾಗಲೂ ಬಿಸಿಲೇ ಇರುತ್ತೆ, ಬಿಸಿ ಬಿಸಿನೇ ಅನಿಸುತ್ತೆ. ಇಲ್ಲಿ ಥಂಡಿ ಇರೋದಕ್ಕೆ ಅವನಿಗೆ ಫುಲ್ ಇನ್ನು ಥ್ರೋಟ್ ಎಲ್ಲ ಇನ್ನು ಕೆಮ್ಮು ಕೂಡ ಹಾಗೆ ಇದೆ. ಅದಕ್ಕೆ ಸ್ವಲ್ಪ ಮಸಾಲ ಮಂಡಕ್ಕಿ ಮಾಡ್ತಾ ಇದ್ರು, ಅದಕ್ಕೆ ಅದನ್ನೇ ತೊಗೊಂಡು ತಿಂದ್ವಿ. ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ಆ್ಯಂಡ್ ಫ್ರೆಶ್ ಕೂಡ ಇತ್ತು ಮಂಡಕ್ಕಿ. ಅದಕ್ಕೆ ಅದನ್ನ ಒಂದೇ ತೊಗೊಂಡಿದ್ದು. ಮತ್ತು ಜಾಸ್ತಿ ಬೇರೆ ಬೇರೆ ಐಟಮ್ಸ್ ಎಲ್ಲ ತಿನ್ನೋಕ್ಕಾಗಲ್ಲ, ಒಂದೊಂದೇ ಜಾಸ್ತಿ ತಿಂದ್ಬಿಟ್ರೆ ಅಂತ ಹೇಳಿ ಅದನ್ನೊಂದು ಸ್ವಲ್ಪ ತಿಂದ್ವಿ. ಆ್ಯಂಡ್ ಸ್ವೀಟ್ ಕಾರ್ನ್ ಕೂಡ ಅಲ್ಲಿ ಮಾಡ್ತಾಯಿದ್ರು. ಸೊ ಸ್ವೀಟ್ ಕಾರ್ನ್ ಕೂಡ ತೊಗೊಂಡು ಅದನ್ನು ಸ್ವಲ್ಪ ತಿಂದ್ಕೊಂಡು ಮತ್ತೆ ನೆಕ್ಸ್ಟ್ ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಜನ ಕೂಡ ಜಾಸ್ತಿ ಆಗ್ತಾ ಇದ್ರಲ್ವ, ಚಳಿ ಕೂಡ ಸ್ವಲ್ಪ ಇತ್ತು. ಬಟ್ ಜನ ಕೂಡ ಜಾಸ್ತಿ ಇರೋದಕ್ಕೆ ತೀರಾ ಚಳಿ ಕೂಡ ಇರಲಿಲ್ಲ, ಮ್ಯಾನೇಜಬಲ್ ಆಗಿತ್ತು. ಸ್ವಲ್ಪ ನಾವು ಅಲ್ಲೂ ಕಾರ್ನೆಲ್ಲ ತಿಂದ್ಕೊಂಡು ನೆಕ್ಸ್ಟ್ ಮತ್ತೆ ಹೋಗ್ತಾ ಇರಬೇಕಾದ್ರೆ ನನ್ನ ಗ್ಯಾಂಗ್ ಸಿಕ್ತು. ಸೊ ಅವರೊಟ್ಟಿಗೆ ಮತ್ತೆ ಒಂದು ಸ್ವಲ್ಪ ಫೋಟೋಸ್ ತೊಗೊಳೋಣ ಅಂತ ಅವರೊತ್ತಿಗೆ ಫೋಟೋ ತೊಗೊಂಡು ವಿಡಿಯೋ ತೊಗೊಂಡು ನೆಕ್ಸ್ಟ್ ಡೇ ಬರಬೇಕಾದ್ರೆ ಇಲ್ಲೊಂದು ಶಾಪ್ ಹಾಕಿದ್ರು ಆಯಿತಾ ಫೋಟೋಗಳದ್ದು. ತುಂಬ ಪುನೀತ್ ರಾಜ್ಕುಮಾರ್ ಫೋಟೋನೇ ಇಟ್ಟಿದ್ರು. ಅದನ್ನ ನೋಡಿ ಒಂದು ಸ್ವಲ್ಪ ಬೇಜಾರಾಯಿತು. ಸ್ವಲ್ಪ ದರ್ಶನ್ದು, ಅಂಬೇಡ್ಕರ್ದು, ಹಾಗೆ ತುಂಬ ಜನ ಫೋಟೋಗಳೆಲ್ಲ ಇತ್ತು. ಬಟ್ ನಾನು ಜಾಸ್ತಿ ಪುನೀತ್ ರಾಜ್ಕುಮಾರ್ ಫೋಟೋಸ್ನೇ ನೋಡ್ತಾ ಇದ್ದೆ. ಆ್ಯಂಡ್ ಮತ್ತೆ ನಮ್ಮಮ್ಮನ ಸಿದ್ದನ್ನ ಅಲ್ಲೇ ಬಿಟ್ಟು ಮತ್ತೆ ಗ್ಯಾಂಗ್ ಒಟ್ಟಿಗೆ ಬಂದೆ. ಅವರೆಲ್ಲ ಸ್ವಲ್ಪ ಈ ಕಡಲೆ ಮಿಠಾಯಿ, ಸ್ವೀಟು ಎಲ್ಲ ತೊಗೊಳ್ಬೇಕು ಅಂತ ಅಂದರು. ಅದಕ್ಕೆ ಅದನ್ನು ಬೇಕಾದ್ರೆ ತೊಗೊಳ್ಳಿ ಅಂತ ಹೇಳಿದ್ವಿ. ಇಲ್ಲಿ ನಾನೇನು ಪರ್ಚೇಸ್ ಮಾಡಿಲ್ಲ, ನನ್ನ ಕಸಿನ್ಸು ಅವಳ ಹಾಸ್ಟೆಲ್ ಫ್ರೆಂಡ್ಸಿಗೆ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಸ್ವೀಟ್ ಎಲ್ಲ ತೊಗೊಂಡ್ಲು. ನೆಕ್ಸ್ಟ್ ಅಲ್ಲಿಂದ SJ ಕ್ಯಾಟ್ರಿಂಗ್ ಅವ್ರು ದೋಸೆ ಮೇಳ ಹಾಕಿದ್ರು. ನನಗೆ ದೋಸೆ ಅಂದರೆ ಸ್ವಲ್ಪ ಇಷ್ಟನೇ, ಆಲ್ಮೋಸ್ಟ್ ಸ್ವಲ್ಪ ಚೆನ್ನಾಗಿ ಗೊತ್ತಿರೋ ಹಾಗೆ. ಆ್ಯಂಡ್ ಈ ಕ್ಯಾಟ್ರಿಂಗ್ ಅವರು ಅಡುಗೆ ಕೂಡ ತುಂಬ ಸಖತ್ತಾಗಿ ಮಾಡ್ತಾರೆ. ಬಿಕಾಸ್ ನನ್ನ ಮದುವೆನಲ್ಲಿ ಇವರಿಗೇ ನಾವು ಕೊಟ್ಟಿದ್ವಿ. ತುಂಬ ಚೆನ್ನಾಗಿ ಮಾಡಿದ್ರು ಆಯಿತಾ. ಎಲ್ಲ ಐಟಮ್ಗಳು ಸಖತ್ತಾಗೇ ಇತ್ತು, ತುಂಬ ಚೆನ್ನಾಗಿ ಮಾಡಿದರು. ಅದಕ್ಕೆ ಇವರು ಎಲ್ಲದೂ ಇವಾಗಲೂ ಅಷ್ಟೇ ಎಲ್ಲ ಐಟಮ್ಗಳು ತುಂಬ ಚೆನ್ನಾಗೇ ಇತ್ತು. ಇವತ್ತು ಅಷ್ಟೇ ನಾನಲ್ಲಿ ರುಮಾಲಿ ರೋಟಿ ಟ್ರೈ ಮಾಡಿದೆ ನಾನು. ಆ್ಯಂಡ್ ನಮ್ಮನೇಲಿ ಸಿದ್ದು ಮತ್ತು ಅಮ್ಮ ಅವರಿಬ್ಬರು ದೋಸೆನೇ ತೊಗೊಂಡ್ರು. ತುಂಬ ಕ್ಯೂ ಇತ್ತು, ಒಂದೊಂದು ಐಟಮ್ಗೆ ಸ್ವಲ್ಪ ಟೈಮ್ ಕೂಡ ತೊಗೊತಾ ಇದ್ರು. ನಾನಲ್ಲಿ ರೋಟಿಗೆ ವೆಯ್ಟ್ ಮಾಡ್ತಿರ್ಬೇಕಾದ್ರೆ ಅವ್ರು ರೋಟಿ ಹೇಗೆ ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೆ. ನನಗೆ ಯಾವಾಗಲೂ ಅಷ್ಟೇ, ನಾನು ಯಾವ ಜಾತ್ರೆಯಲ್ಲಿ ಅಥವಾ ಔಟ್ಸೈಡಲ್ಲಿ ಎಲ್ಲಿ ರೆಸಾರ್ಟಲ್ಲಿ ಹೋದಾಗ ನೋಡ್ಬೇಕಾದ್ರೂ ಅಷ್ಟೇ ಅವ್ರು ಎಷ್ಟು ಚೆನ್ನಾಗಿ ಆ ರೋಟಿ ಮಾಡಿಬಿಟ್ಟು ತಿರ್ಸ್ತಾರಲ್ಲ ಅಂತಲೇ ನೋಡ್ತಾ ಇದ್ದೀನಿ. ನಾನು ಒಂದ್ಸತಿ ಟ್ರೈ ಮಾಡಿದೆ, ಬಟ್ ನಂಗೆ ಆ ಥರ ತಿರ್ಸೋಕ್ಕೆ ಬಂದಿಲ್ಲ. ಮನೇಲಿ ಸುಮ್ಮನೆ ಚಪಾತಿ ಥರ ಲಡ್ಸ್ಬಿಟ್ಟಿದೆ. ನಂಗೆ ಇದು ಅವರು ತಿರ್ಸೋದು ನೋಡೋಕೆ ತುಂಬ ಖುಷಿ ಅನಿಸುತ್ತೆ. ಆ್ಯಂಡ್ ರೋಟಿ ಕೂಡ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಕೂಡ ಮಾಡಿದರು.
ನೂಡಲ್ಸ್ ಮತ್ತು ದೋಸೆ ಕೂಡ ಇತ್ತು. ನೂಡಲ್ಸ್ ನಾನು ಟ್ರೈ ಮಾಡಿಲ್ಲ, ಯಾವಾಗಲೂ ತಿಂತಾನೆ ಇರ್ತೀನಲ್ಲ ಅಂತ ಹೇಳಿಬಿಟ್ಟು. ಮತ್ತು ದೋಸೆ ಕೂಡ ತೊಗೊಂಡೆ. ದೋಸೆನೂ ಚೆನ್ನಾಗಿತ್ತು ಆಯಿತಾ. ನಾನು ಫಸ್ಟ್ ರೋಟಿ ತೊಗೊಂಡಿದ್ನಲ್ಲ, ದೋಸೆ ಟೇಸ್ಟ್ ಚೆನ್ನಾಗಿರೋದು ನೋಡಿ ಅವರಿಬ್ರು ದೋಸೆ ಚೆನ್ನಾಗಿದೆ ಅಂತ ತಿಂತಾಯಿದ್ರು. ಅದಕ್ಕೆ ಮತ್ತೆ ನಾನು ಕೂಡ ಒಂದು ದೋಸೆ ತೊಗೊಳ್ತೀನಿ. ನೆಕ್ಸ್ಟ್ ನಾವು ಸುಪ್ರೀತಕ್ಕ ವಿಶ್ವಣ್ಣನ ಶಾಪ್ಗೆ ಹೋಗಿದ್ವಿ. ಲಾಸ್ಟ್ ಬ್ಲಾಗಲ್ಲಿ ಹೇಳ್ದಂಗೆ ಅವರು ಜಾತ್ರೆಗೆ ಶಾಪ್ ಹಾಕಿದ್ರು. ನಾಳೆ ಮಾಡೋದಂತ ಇದ್ದೀರಾ? ಸತ್ಯಣ್ಣನ್ ಕೇಳಿ ಅಂತ ಬೇಕಂತ ಕೇಳ ಹೇಳು ಬಾಬು ಹಾಯ್ ಅಂತ ಹೇಳ್ಬೇಕು ಬಾಬು, ನಿನ್ನ ಸಬ್ಸ್ಕ್ರೈಬ್ ಆಗಿ ಅಂತ. ಹಂಗೆ ಹಾಯ್ ಮಾಡಿ ಹೋದ್ರೆ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ. ಸೊ ಸುಪ್ರೀತಕ್ಕನ ಅಂಗಡಿಲಿ ಅವರು ಲಾಸ್ಟ್ ವೀಕೆ ಬ್ಯಾಂಗ್ಳೂರಿಗೆ ಬಂದಿದ್ರಲ್ಲ, ಅವಾಗಲೇ ಸ್ವಲ್ಪ ಎಲ್ಲ ಹೋಲ್ಸೇಲ್ ಪರ್ಚೇಸ್ ಮಾಡಿದ್ದೆ ಅಂತ ಹೇಳಿದ್ರಲ್ಲ, ಅವ್ರ ಶಾಪ್ಗೆ ಮತ್ತೆ ಈ ತರ ಜಾತ್ರೆಗೆ ಅಂತ ಸೇರಿಸ್ಬಿಟ್ಟು ಎಲ್ಲ ಪರ್ಚೇಸ್ ಮಾಡಿದ್ರು. ಸೊ ಅಮ್ಮ ಒಂದು ಸ್ವಲ್ಪ ಸ್ಯಾರಿಗೆ ಯೂಸ್ ಆಗೋಂಥರ ಪೆಟಿಕೋಟು ಅಥವಾ ಸ್ಯಾರಿ ಶೇಪ್ ಅಂತಾರಲ್ಲ, ಅದನ್ನು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊತಾ ಇದ್ರು. ಆ್ಯಂಡ್ ಕ್ವಾಲಿಟಿ ಕೂಡ ಚೆನ್ನಾಗಿತ್ತು ಆ್ಯಂಡ್ ಪ್ರೈಸ್ ಕೂಡ ತುಂಬ ಕಡಿಮೆ ಇತ್ತು. ಯಾರು ಬೇಕಾದ್ರೂ ಪರ್ಚೇಸ್ ಮಾಡ್ಬೋದಾಗಿತ್ತು, ತುಂಬ ಚೆನ್ನಾಗಿತ್ತು. ಸೊ ಅಮ್ಮ ಅದನ್ನೊಂದು ಸ್ವಲ್ಪ ಪರ್ಚೇಸ್ ಮಾಡ್ತಾ ಇದ್ರು. ಆ್ಯಂಡ್ ಆಲ್ ಪರ್ಚೇಸ್ ಆಗೋದ್ರೊಳಗಡೆ ನೋಡ್ತೀನಿ ಈ ಗ್ಯಾಂಗ್ ಮತ್ತು ಆಲ್ರೆಡಿ ನನ್ನ ಕಸಿನ್ಸು ನನ್ನ ತಂಗಿ ಎಲ್ಲ ಬರ್ತಾ ಇದ್ರು, ಬಾ ಹೋಗೋಣ ಮತ್ತೆ ಎಲ್ಲಾದ್ರೂ ಸುತ್ತಕ್ಕೆ ಅಂತ ಹೇಳ್ಬಿಟ್ಟು. ಮತ್ತೆ ಒಂದೆರಡು ರೌಂಡ್ ಹಾಕಿ ಮನೆ ಹೋಗೋಣ ಅಂತ ಅನ್ಕೊಂಡ್ವಿ. ಸೊ ಅಷ್ಟೊತ್ತಿಗೆ ಗಂಟೆ ನೋಡಿದ್ರೆ 11 ಗಂಟೆ ಆಗ್ಬಿಟ್ಟಿತ್ತು ನೈಟು. ಸೊ ಮತ್ತೆ ಒಂದೆರಡು ರೌಂಡ್ ಹಾಕಿ ಮನೆಗೆ ಬಂದ್ವಿ. ಮನೇಲಿ ನೋಡಿದ್ರೆ ನಮ್ಮನೆ ಪಿಂಟು, ಇವನು ನಾಯಿ ನಮ್ದು, ಇವನು ಮನೇಲಿ ಬಿಟ್ಟೋಗ್ಬಿಟ್ಟಿದ್ವಲ್ಲ, ಅದಕ್ಕೆ ಇವನು ಎಲ್ಲರೂ ನನ್ನ ಬಿಟ್ಟೋಗಿದ್ದಾರೆ ಅಂದ್ಬಿಟ್ಟು ಸಿಟ್ಟು ಮಾಡ್ಕೊಂತ ಇತ್ತು. ಅದಕ್ಕೆ ನಮ್ಮಪ್ಪ ನಾನೆಲ್ಲ ಸೇರಿಬಿಟ್ಟು ಸಮಾಧಾನ ಮಾಡಿ ಅದ್ರ ಹತ್ರ ಆಟ ಆಡ್ತಾ ಇದ್ವಿ ಒಂದ್ ಸ್ವಲ್ಪ ಹೊತ್ತು. ನೆಕ್ಸ್ಟ್ ಡೇನು ಜಾತ್ರೆ ಇದೆ, ಯಕ್ಷಗಾನ ಕೂಡ ಇತ್ತು ಅಲ್ವಾ, ಅದಕ್ಕೆ ರೆಸ್ಟ್ ಮಾಡೋಣ, ಸುತ್ತಿ ಸುಸ್ತಾಗಿತ್ತು ಅಂತ ಮಲಗಿದ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಕೂಡ ನಾನು ಸ್ವಲ್ಪ ಲೇಟಾಗೇ ಇದ್ದೆ. ಬಟ್ 8 o'clock ಹೊರಗಡೆ ಬಂದು ನೋಡ್ಬೇಕಾದ್ರೆ ಸೂರ್ಯ ಮಾತ್ರ ಸಖತ್ತಾಗಿ ಕಾಣಿಸ್ತಾ ಇದ್ದ. ಅಂಡ್ ಅಷ್ಟೊತ್ತಿಗೆ ಮಾರ್ನಿಂಗ್ ನಮ್ಮ ಅಪ್ಪಾಜಿ ಕರೆದ್ರು. ನಮ್ಮ ಮನೇಲಿ ಒಂದು ಸ್ವಲ್ಪ ಅಡಿಕೆ ಗಿಡ ನರ್ಸರಿ ತರ ಮಾಡಿದೀವಿ, ನಮಗೂ ಆಗುತ್ತೆ ಸೇಲ್ ಮಾಡೋಕ್ಕೂ ಆಗುತ್ತೆ ಅಂತ. ಸೊ ಅದನ್ನ ತಗೊಂಡೋಗೋಕೆ ಸ್ವಲ್ಪ ಜನ ಬಂದಿದ್ರು. ಅದಕ್ಕೆ ಅವರೆಲ್ಲ ತಗೊಂಡು ಹೋಗ್ತಿರ್ತಾರೆ, ನಾನು ಕೊಡ್ತಾ ಇರ್ತೀನಿ, ನೀನು ಎಷ್ಟು ಬುಟ್ಟಿ ಆಗುತ್ತೆ ಅಂತ ಹೇಳ್ಬಿಟ್ಟು ಕೌಂಟ್ ತಗೋ ಅಂತ ಹೇಳಿ ನನ್ನನ್ನು ನಿಲ್ಸಿದ್ರು ಅಲ್ಲಿ. ಅಂಡ್ ಇದನ್ನ ನಾವು ಸೇಲ್ ಮಾಡೋಕ್ಕಂತೂ ಅಲ್ಲ, ಸಮ್ ಟೈಮ್ ನಮಗೂ ಯೂಸ್ ಆಗುತ್ತೆ. ಅದಕ್ಕೆ ನಾವು ಯಾವುದು ಔಟ್ಸೈಡ್ ಗೌರ್ಮೆಂಟ್ ಗೊಬ್ಬರಗಳೆಲ್ಲ ಹಾಕ, ಬಿಕಾಸ್ ಕಷ್ಟಪಟ್ಟು ಅಡಿಕೆ ನಾವು ಮಾಡ್ತೀವಲ್ವ, ಗೊತ್ತಿರುತ್ತೆ ಅಡಿಕೆ ಮರ ಎಷ್ಟು ಚೆನ್ನಾಗಿದ್ರೆ ನೆಕ್ಸ್ಟ್ ಫ್ಯೂಚರಲ್ಲಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಅದಕ್ಕೆ ನಾವು ಯಾವತ್ತೂ ಜಾಸ್ತಿ ರಾಸಾಯನಿಕ ಯೂಸ್ ಮಾಡಲ್ಲ, ನಾರ್ಮಲ್ ಸಗಣಿ ಗೊಬ್ಬರ ಅದನ್ನೇ ಯೂಸ್ ಮಾಡೇ ಮಾಡೋದು. ಯಾವಾಗಲೂ ವರ್ಷನೂ ಅಡಿಕೆ ಸಸಿ ಮಾಡ್ತೀವಿ ನಾವು. ಆ್ಯಂಡ್ ಅಡಿಕೆ ನಾನು ಬರ್ಕೊಳ್ಳೋಷ್ಟೊತ್ತಿಗೆ ಸೂರ್ಯ, ಗುಡ್ಡ, ಬೆಟ್ಟ ಎಲ್ಲ ಸೇರಿಸಿ ಬರ್ಕೊಂತ ನಿಂತ್ಕೊಂಡಿದ್ದೆ. ಅದೆಲ್ಲ ಕೊಟ್ಟಾದ್ಮೇಲೆ ಒಂದು ಸ್ವಲ್ಪ ಮತ್ತೆ ಕೆಲಸ ಇತ್ತು. ಒಂದು ಫಿಲ್ಟ್ರ್ ಕೂಡ ನಮ್ಮದು ಹಾಳಾಗ್ಬಿಟ್ಟಿತ್ತು, ಸರ್ವಿಸಿಗೆ ಬಂದುಬಿಟ್ಟಿತ್ತು, ವಾಟರ್ ಫಿಲ್ಟರು. ಅದನ್ನು ಸರಿ ಮಾಡೋಕ್ಕಂತ ಬಂದಿದ್ರು. ನನಗೆ ಈ ಫಿಲ್ಟ್ರದ್ದು ಸರ್ವಿಸ್ ಚಾರ್ಜಸ್ ಕೇಳಿ ಶಾಕ್ ಆಗೋಯ್ತದ. ಒಳಗಡೆ ಫಿಲ್ಟ್ರ್ ಇಯರ್ಲಿ ಚೇಂಜ್ ಮಾಡಬೇಕು ಅಂತ ನನಗೆ ಅಷ್ಟು ಐಡಿಯಾ ಇರಲಿಲ್ಲ. ಸೈಡಲ್ಲಿ ಒಂದು ವೈಟ್ ಕಲರ್ ಸ್ಪಂಜಿಂದ ಇರುತ್ತಲ್ಲ, ಅದನ್ನು ಮಾತ್ರ ಚೇಂಜ್ ಮಾಡೋದು ಅಂತ ಅಂದ್ಕೊಂಡಿದ್ದೆ. ಇದನ್ನು ಚೇಂಜ್ ಮಾಡಬೇಕು ಇಯರ್ಲಿ ಅಂತ ಅಂದರು. ನೋಡಿದ್ರೆ ಒಂದು 2000 ಸಮಥಿಂಗ್ ಏನೋ ಚೇಂಜ್ ಬಿಲ್ ಮಾಡಿ ಹೋದರು. ಶಾಕ್ ಆಯಿತು. ಏನು ಮಾಡೋದು, ಮತ್ತೆ ನಾರ್ಮಲ್ ವಾಟರ್ ಬೇಕೇ ಬೇಕಲ್ಲ ಅಂತ ಹೇಳಿಬಿಟ್ಟು ಅದನ್ನೆಲ್ಲ ಸರಿ ಮಾಡಿ ಜಾತ್ರೆ ಕಡೆ ಹೊರಟ್ವಿ. ನಿನ್ನೆ ನಿಮ್ಗೊಂದು ಶಾಪ್ ತೋರಿಸಿಲ್ಲ, ಮರ್ತೋಗ್ಬಿಡ್ತು. ಇವತ್ತು ಒಂದು ಶಾಪ್ ತೋರಿಸ್ತೀನಿ. ಸುಪ್ರೀತಕ್ಕ ಇದಾರಲ್ಲ, ಅವ್ರ ತಮ್ಮಂದ್ರು, ಕಸಿನ್ಸು, ಅವ್ರ ಸ್ವಂತ ತಮ್ಮ ಎಲ್ಲ ಸೇರಿ ಒಂದು ಶಾಪ್ ಹಾಕಿದ್ದಾರೆ. ಆ ಶಾಪ್ ಇವತ್ತು ಹೋಗ್ತಾ ಇದೀವಿ. ಅಲ್ಲೇ ಯಾರು ಫ್ರೀ ಇದಾರೆ ಎಲ್ಲರನ್ನು ಕರಿ, ನಮ್ದೇ ಅಂಗಡಿ ತಿನ್ನಕ್ಕೆಲ್ಲಣ. ಪುಟ್ಟ ಸೈಡಿಗೆ ಹೋಗ್ತಾವ ನೋಡು. ಪುಟ್ಟ ಬಾ ಪುಟ್ಟ, ಹೇಳ್ಪುಟ್ಟ ಎಲ್ಲರಿಗೂ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ಪುಟ್ಟ. ರೈಸ್ ಮಾಡಿ ಅಲ್ಲ ನೋಡೋದು. ಏಯ್ ಪಾಪಿ, ಏನ ಕಟ್ ಮಾಡ್ತಿದ್ಯಾ? ಬೋಂಡಕ್ಕ. ಏನ್ ಬೋಂಡ ಮಾಡ್ತಿದ್ಯಾ ಆಶೆ? ತಿನ್ಬೋದಾ ನಾವೆಲ್ಲ? ಹಾ, ಹೇಳು ಬಾಬು, ನೀ ಏನ್ ಹೇಳ್ತೀಯ ಹೇಳತ್ಲ. ಏನ್ ಮಾಡ್ತಿದ್ಯಾ ಅದನ್ನ ಹೇಳು. ಹೆಂಗ್ ಟ್ವಿಸ್ಟರ್ ಮಾಡ್ತೀಯ ಈಗ? ರೆಡಿ ಮಾಡಿ ತೋರ್ಸು. ಮತ್ತೆ ಯಾರು ಮನೇಲಿ ಮಾಡೋರಿಗೆ ನಾನು ಹೆಂಗಂತ ಹೇಳೋದು? 5 ನಿಮಿಷನಾ? ಮಾಡು. ನಿಧಿ ಮಹಾರಾಜ್ ಅಕ್ಕ ಗಟ್ಟಪುರ. ಏನ್ ಮಾಡ್ತಿದ್ದೀರಾ ಎಲ್ಲ? ಆಂಟಿ ಸಪೋರ್ಟ್ ಮಾಡ್ಕೊಡೋಣ ಅಂತಿದ್ದೀನಿ. ಯಾರು ಪಾಪ ನನ್ನ ಹತ್ರ ಯಾರು ಮಾಡಿಸ್ತಾನೆ ಇಲ್ಲ. ಎಲ್ಲ ನನ್ನ ಪೇಷಂಟ್ ಇಲ್ಲ ಸುಮ್ಮನೆ ಮಾಡ್ತವ್ರ, ಅದು ಗೊತ್ತಿಲ್ಲ.
ಸ್ವಲ್ಪ ಹೊತ್ತಲ್ಲೇ ಕುತ್ಕೊಂಡು ಎಲ್ಲರ ಹತ್ರ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ತುಂಬ ದಿನ ಆದ್ಮೇಲೆ ಸಿಕ್ಕಿದ್ವಲ್ಲ, ಎಲ್ಲರೂ ಸೇರ್ಕೊಂಡು ನಂದೇ ಕಾಲು ಎಳಿತಾ ಇದ್ರು. ನಾನು ಸುಮ್ಮನೆ ಪಾನಿಪುರಿ ತಿನ್ಕೊಂಡು ಸುಮ್ಮನೆ ವಿಡಿಯೋ ಮಾಡ್ತಾ ಇದ್ದೆ. ನೋಡಿ ಫ್ರೆಂಡ್ಸ್, ಇವಳು ನಮ್ಮ ಅಕ್ಕ ಸಂಜಿತಾ ಅಂತ. ಅವಳು ಅವಾಗ ಹಿಂಗೆ ಪೆಟ್ಟು ಸರಿ ಇದ್ದಾಳ ಅಂತಾನೆ ಇಲ್ಲ, ಅಂತ ಸರಿ ಇಲ್ಲ ಅಂತಾನೆ ಇಲ್ಲ. ಪೆಟ್ಟು ಬಿದ್ದಲ್ಲಿಂದ ಪೆಟ್ಟೆ. ನೋಡಿ ಫ್ರೆಂಡ್ಸ್, ನಮ್ಮ ಅಕ್ಕ ನಮ್ಗೆ ನೋಡಿ ಫ್ರೆಂಡ್ಸ್, ನಮ್ಮ ಅಕ್ಕ ನಮ್ಗೆ 2 kg ಬಂಗಾರ ಕೊಡ್ತಿದ್ದಾಳೆ. ಅದೇ ನಂಬರ್ ಹೇಳ್ಬೇಕಪ್ಪ ನಮ್ಮ ಅಕ್ಕ ತರ ನ್ಯೂಸ್ ಪೆಟ್ಟು ಹೋಗ್ಲಿ. ಸರಿ ಇಲ್ಲ ಫ್ರೆಂಡ್ಸ್, ಅವಳು ಅದು ಪೆಟ್ಟು ಜಾಮೂನಲ್ಲಿ ಫೇಮಸ್ ಗೊತ್ತಲ್ಲ ಜಾಮೂನಿನ ನಾವು ಮಾಡ್ಕೊಟ್ಟಿಲ್ಲ, ಅದಕ್ಕೆ ಜಾಮೂನೆಲ್ಲ ಫೇಮಸ್. ನಾಳೆ ಮಾಡ್ಕೊಡ್ತೀನಿ ಬಾಬು. ಸಪರ್ಕ ರೈಸ್ ಮಾಡಿಸ್ಕೊತಿದ್ದಾಳೆ. ನಮ್ಮೂರಲ್ಲಿ ಗೋಳಿಗರಡಿ ಮೇಳ ಇದೆ, ಎಲ್ಲ ಬನ್ನಿ. ಯಕ್ಷಗಾನ ನೋಡ್ಕೊಂಡು ಹೋಗಿ. ಇವ್ರು ಪಕ್ಕ ಬಿಸ್ನೆಸ್ ಮ್ಯಾನ್ ಆಗ್ತಾನ ಕಣ ಮುಂದೆ ಬಾಬು. ನೆಕ್ಸ್ಟ್ ಆಲೂ ಟ್ವಿಸ್ಟರು ತಿನ್ಕೊಂಡು ಇವತ್ತು ಯಕ್ಷಗಾನ ಕೂಡ ಇದೆ, ಯಕ್ಷಗಾನಕ್ಕೆ ಕೂಡ ಹೋಗೋಣ ಅಂತ ಅನ್ಕೊಂಡಿದೀವಿ. ಇಲ್ಲೇ ಯಕ್ಷಗಾನ ನಡೆಸ್ತಾ ಇದ್ದಾರೆ. ತುಂಬಾ ಟೈಮ್ ಆದ್ಮೇಲೆ ನಾನು ಯಕ್ಷಗಾನ ನೋಡ್ತಾ ಇರೋದು. ನಾನು ಯಕ್ಷಗಾನ ನೋಡ್ದೆ ಆಲ್ಮೋಸ್ಟ್ ಒಂದು 10 ವರ್ಷ ಆಗಿದೆ ಅನ್ಸುತ್ತೆ. ಅದಕ್ಕೆ ಆಲೂ ಟ್ವಿಸ್ಟರ್ ತಿನ್ಕೊಂಡು ನಾವೇ ಎಲ್ಲರೂ ಸೇರ್ಕೊಂಡು ಯಕ್ಷಗಾನಕ್ಕೆ ಹೋಗೋಣ ಅಂತ ಮಾತಾಡ್ಕೊಂತಾ ಇದ್ವಿ. ನಾನು ಕಣ್ಬಿಟ್ರೆ ಕೊಡಿಸ್ತಾನೆ. ಹಿಂಗ್ ಯಾರು ಹೇಳಿದ್ದ ಕಣ್ಬಿಟ್ರೆ ಅವ್ನು ಕೊಡಿಸ್ತಾನೆ ಅಂತ? ಎಲ್ಲರೂ ಹಂಗೆ ಯಾಮಾರಿಸ್ತೀರ ನಂಗೆ. ಅಲ್ಲಿಂದ ನೆಕ್ಸ್ಟ್ ಬರುವಾಗ ಫುಡ್ ಚಾಲೆಟ್ ಅಂತ ಒಂದು ಶಾಪ್ ನೋಡಿದ್ವಿ. ಇದು ತೀರ್ಥಹಳ್ಳಿಲಿ ಇರುತ್ತೆ, ಯಾವಾಗಲೂ ಗಾಯತ್ರಿ ಮಂದಿರದ ಎದುರುಗಡೆ. ಇವತ್ತು ಜಾತ್ರೆ ಅಂತ ಹೇಳ್ಬಿಟ್ಟು ಅವರು ಇಲ್ಲೇ ಶಾಪ್ ಹಾಕಿದ್ರು. ಇದೊಂದು ಸ್ವಲ್ಪ ಬೆಂಗಳೂರು ಸ್ಟೈಲಲ್ಲೇ ಇರುತ್ತೆ. ಬ್ರೌನಿ, ಚಾಕ್ಲೇಟ್ ಸಿರಪ್ಪು, ಬ್ಲೂಬೆರಿ, ಆ ಥರ ಸ್ಟ್ರಾಬೆರಿಗೆಲ್ಲ ಚಾಕ್ಲೇಟ್ ಅಲ್ಲಿ ಮಿಕ್ಸ್ ಮಾಡಿಬಿಟ್ಟು ಕೊಡೋದು, ವೇಪರ್ಸ್ ಎಲ್ಲ ಅದಕ್ಕೂ ಚಾಕ್ಲೇಟ್ ಹಾಕಿರೋದು ಎಲ್ಲ ಚೆನ್ನಾಗಿತ್ತು. ಡಿಫ್ರೆಂಟ್ ಸ್ಟೈಲಲ್ಲಿ ಕೂಡ ಇತ್ತು. ಅದನ್ನು ಒಂದು ಸ್ವಲ್ಪ ತಿಂದ್ವಿ. ಅದನ್ನು ತಿಂದು ಯಕ್ಷಗಾನಕ್ಕೆ ಹೋಗೋಣ ಅಂದರೆ ಎಲ್ಲ ನಮ್ಮ ಗ್ಯಾಂಗ್ ಅವ್ರು ಸೇರಿಬಿಟ್ಟು ದೋಸೆ ತಿನ್ನಕ್ಕೆ ಹೋಗೋಣ ಅಂತ ಅಂದರು. ಮತ್ತೆ ನಿನ್ನೆ ಹೋಗಿದ್ವಲ್ಲ ಅದೇ ದೋಸೆ ಶಾಪ್ಗೆನೆ ಮತ್ತೆ ಇವತ್ತು ಹೋಗ್ಬಿಟ್ಟು ದೋಸೆ ತಿಂದ್ವಿ. ಅಲ್ಲೂ ಒಂದು ಸ್ವಲ್ಪ ನಾವು ಎಲ್ಲ ಫೋಟೋಸ್ ಎಲ್ಲ ತಗೊಂಡು ಮತ್ತೆ ಇವಾಗಾದ್ರೂ ಫೈನಲಿ ಯಕ್ಷಗಾನ ನಡೀತಾ ಇದೆಯಲ್ಲ ಅಲ್ಲಿಗೆ ಹೋಗೋಣ, ಇನ್ನು ಸ್ವಲ್ಪ ಹೊತ್ತಿಗೆ ಯಕ್ಷಗಾನ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೊರಟ್ವಿ ನಾವು. ಯಕ್ಷಗಾನ ಯಾವಾಗ ಮಾಡಕ್ ಹೋಗೋದು? ಮತ್ತೆ ಎಲ್ಲ ಬೇರೆ ಏನಾದ್ರು ತಿನ್ನೋಣ ಅಂತ ಹೇಳ್ಬಿಟ್ಟು ಮತ್ತೆ ಎಲ್ಲರೂ ಹಲ್ವಾ ತಗೊಂತಾ ಇದ್ರು. ನಾನು ಹಲ್ವಾ ತಿನ್ನಲ್ಲ, ನನಗೆ ಅಷ್ಟು ಹಲ್ವಾ ಇಷ್ಟ ಇಲ್ಲ. ಇವ್ರು ಸ್ವಲ್ಪ ಮನೆಗೆಲ್ಲ ಪಾರ್ಸಲ್ ತಗೊಳಕ್ಕೆ ಹುಡುಗರು ಎಲ್ಲ ಸ್ವಲ್ಪ ಪಾರ್ಸಲ್ ಎಲ್ಲ ತಗೊಂತಾ ಇದ್ರು. ಸೊ ಅವರೊಟ್ಟಿಗೆ ಒಂದ್ ಸ್ವಲ್ಪ ಹಲ್ವಾನು ಎಲ್ಲ ತಗೊಂಡು ಅಂಡ್ ಮತ್ತೆ ನನ್ನ ಕಸಿನ್ ಸಿಸ್ಟರ್ ಅವಳು ಸ್ವಲ್ಪ ಅವಳು ಕ್ಲಾಸ್ಮೇಟ್ಸಿಗೆ ಅವಳಿಗೆ ಫ್ರೆಂಡ್ಸಿಗೆ ಎಲ್ಲರಿಗೂ ಅಂತ ಹೇಳ್ಬಿಟ್ಟು ಡೇಟ್ಸ್ ಎಲ್ಲ ತಗೊಂತಾ ಇದ್ಲು. ಅದನ್ನು ತಗೊಂಡು ನಾವು ನೆಕ್ಸ್ಟ್ ಇವಾಗ ಯಕ್ಷಗಾನ ನೋಡಕ್ ಹೋಗೋಣ ಅಂತ ಅಲ್ಲಿ ಹೋಗ್ತಾ ಇದ್ವಿ. ಇಲ್ಲ ಅಂದವೇನೆ ಹೊಸ ತೇರು ನಾನು ಅವಾಗ್ಲೇ ಹೇಳ್ದಂಗೆ ರೆಡಿ ಮಾಡ್ತಾ ಇದ್ರು. ಫುಲ್ ವುಡ್ಡನಲ್ಲೇ ಅರ್ಧ ರೆಡಿ ಮಾಡಿದ್ದಾರೆ, ಅದನ್ನು ಇಲ್ಲೇ ಇಟ್ಟಿದ್ರು. ಸೊ ಅದನ್ನು ಒಂದು ಸ್ವಲ್ಪ ನೋಡ್ಕೊಂಡು ನೆಕ್ಸ್ಟ್ ಯಕ್ಷಗಾನದ ಕಡೆ ಹೋಗೋಣ ಅಂತ ಹೋಗ್ತಾ ಇದೀವಿ. ನಿನ್ನೆ ಸುಪ್ರೀತಕ್ಕ ಮತ್ತೆ ವಿಶ್ವಣ್ಣ ಅಲ್ಲಿ ಬಟ್ಟೆ ಅಂಗಡಿ ಇಟ್ಟಿದಲ್ಲ, ಸೊ ಇವತ್ತು ವಿಶ್ವಣ್ಣ ಇಲ್ಲಿ ಯಕ್ಷಗಾನ ಫುಲ್ ನೈಟ್ ಇರುತ್ತಲ್ಲ ಅದಕ್ಕೆ ಇಲ್ಲಿ ಟೀ ಕಾಫಿ ಯಕ್ಷಗಾನದ ಪ್ರಯುಕ್ತವ ವಿಶ್ವಣ್ಣ ಮಾತ್ರ ಅಡುಗೆ ತುಂಬಾ ಸಖತ್ತಾಗಿ ಮಾಡ್ತಾರೆ ಆಯ್ತಾ. ಬಜ್ಜಿ ಬೋಂಡ ತುಂಬಾ ಚೆನ್ನಾಗಿತ್ತು. ಅದನ್ನ ಸ್ವಲ್ಪ ತಿನ್ಕೊಂಡು ಯಕ್ಷಗಾನದ ಹತ್ರ ಹೋದ್ವಿ ಚೌಕಿಗೆ. ಅಲ್ಲಿ ಫಸ್ಟ್ ಅವರು ಗಣೇಶ ಪೂಜೆ ಮಾಡ್ತಾ ಇದ್ರು. ಸೊ ಗಣೇಶ ಪೂಜೆ ಆಗ್ತಾ ಇತ್ತು. ಇಲ್ಲಿ ಸೈಡ್ ಅಲ್ಲಿ ಯಕ್ಷಗಾನಕ್ಕೆ ರೆಡಿ ಆಗ್ತಾ ಇದ್ರು. ಅಲ್ಲೂ ನನಗೆ ಗೊತ್ತಿರೋರು ಊರು ಮನೆಯವರು ನನ್ನ ಫ್ರೆಂಡ್ಸ್ ಎಲ್ಲ ಇದ್ರು. ಅವ್ರ ಹತ್ರ ಒಂದ್ ಸ್ವಲ್ಪ ಆಂದವೇ ಯಾರು ಸಿಗ್ತಾರೋ ಜಾತ್ರೆಯಲ್ಲಿ ಎಲ್ಲಾರ ಹತ್ರನು ಸ್ವಲ್ಪ ಮಾತಾಡ್ಕೊಂತಾ ಇದ್ದೆ. ಅಂಡ್ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಆಯ್ತಾ ಇಲ್ಲೇ ಊರಲ್ಲೇ, ನವೀನ್ ಅಂತ. ನನಗೆ ಲಾಸ್ಟ್ ಟೈಮ್ ಆಕ್ಸಿಡೆಂಟ್ ಆದಾಗ ಅವನು ನನ್ನನ್ನು ಎತ್ಬಿಟ್ಟು ಗಾಡಿ ಹಾಕಿದ್ದಂತೆ. ಇವನೇ ಅವನು, ನನಗೆ ಗೊತ್ತೇ ಇರ್ಲಿಲ್ಲ ಅವನೇ ಹಾಕಿದ್ದು ಅಂತ. ನಿನ್ನೆ ಜಾತ್ರೆ ಟೈಮಲ್ಲಿ ನನ್ನ ತಂಗಿ ಹೇಳಿದ್ಲು, ನಿನ್ನ ಅವನೇ ಎತ್ತಿ ಹಾಸ್ಪಿಟ್ಲಿಗೆಲ್ಲ ಸೇರಿಸಿರೋದು ಅಕ್ಕ ಅಂತ ಅಂದ. ಅಂಡ್ ಮಣಿಪಾಲ್ಗೂ ಎಲ್ಲ ಕಾಲ್ ಮಾಡಿದ್ದು ಅಂತ ಅಂದ್ಲು. ನನಗೆ ನಿನ್ನೆ ಗೊತ್ತಾಯ್ತು. ಅವನಿಗೆ ನಿನ್ನೆ ಅಲ್ಲೇ ಥ್ಯಾಂಕ್ಸ್ ಹೇಳಿದೆ ನಾನು. ಅಂಡ್ ಎಲ್ಲ ರೆಡಿ ಆಗಿದ್ಮೇಲೆ ಇಲ್ಲಿ ಗಣೇಶ ದೇವಸ್ಥಾನ ಎದುರುಗಡೆನೆ ಫಸ್ಟ್ ಯಕ್ಷಗಾನದವರು ಬಂದು ಗಣೇಶ ದೇವ್ರ ಮುಂದೆ ಸ್ವಲ್ಪ ಡ್ಯಾನ್ಸ್ ಮಾಡ್ತಾ ಇದ್ರು. ಅದನ್ನು ಒಂದು ಬಿಟ್ಟು ತಗೊಂಡೆ ನಾನು. ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು. ಸಾಂಗ್ ಹೇಳ್ಬಿಟ್ಟು ಡ್ಯಾನ್ಸ್ ಮಾಡ್ತಾ ಇದ್ರು. ಅಲ್ಲಿಂದ ನೆಕ್ಸ್ಟ್ ಯಕ್ಷಗಾನ ಸ್ಟಾರ್ಟ್ ಆಯ್ತು. ಯಕ್ಷಗಾನ ಮಾತ್ರ ಸಖತ್ತಾಗಿತ್ತು ಆಯ್ತಾ. ಪಂಜುಳ್ಳಿದು ಗೂಳಿಗರಡಿ ಅವ್ರದ್ದು ಯಕ್ಷಗಾನ, ಶ್ರೀ ಕ್ಷೇತ್ರ ಮಹಾತ್ಮೆ ಗೂಳಿಗರಡಿ ಅವತಾರ ಪುರುಷನಾಗಿ ಅವನವರೆಗಾಗಿ ಹೋಗಿ
ಭೂಲೋಕದಲ್ಲಿರುವಂತಹ ದುಷ್ಟರನ್ನೆಲ್ಲ ಕೊಂದವನಿದ್ದೆ. ಸರಿ. ಅತಿಮಾನುಷ ಶಕ್ತಿಯನ್ನು ಬಳಸಿ ನಾವು ಯಕ್ಷಗಾನ ಪ್ಲೇಸ್ಗೆ ಹೋಗೋಷ್ಟೊತ್ತಿಗೆ ಆಲ್ಮೋಸ್ಟ್ 10:11 ಆಗಿತ್ತು. ಫುಲ್ ಜನ ತುಂಬೋಗ್ಬಿಟ್ಟಿದ್ರು ಆಯ್ತಾ, ಸಖತ್ ಜನ ಇದ್ರು. ಅಂಡ್ ಯಕ್ಷಗಾನ ಕೂಡ ಚೆನ್ನಾಗಿತ್ತು. ಗೂಳಿಗರಡಿ ಅಂತ ಉಡುಪಿ ಡಿಸ್ಟಿಕ್ ಅಲ್ಲಿ ಬರುತ್ತೆ, ಅಲ್ಲಿ ಕ್ಷೇತ್ರ ಮಹಾತ್ಮೆ. ಅದು ಗೂಳಿಗರಡಿ ಹೇಗಾಯ್ತು ಅಥವಾ ಅಲ್ಲಿ ಹೇಗೆ ಅದು ದೇವಸ್ಥಾನ ಸ್ಟಾರ್ಟ್ ಆಯ್ತು ಅನ್ನೋದೇ ಈ ಫುಲ್ ಯಕ್ಷಗಾನದಲ್ಲಿ ಅದು ಸ್ಟೋರಿ ಇತ್ತು. ತುಂಬಾ ಚೆನ್ನಾಗಿತ್ತು. ಅಂಡ್ ದೇವರು ಅಷ್ಟೇ, ಹರಿಹರ, ಶಿವ, ಪಂಜುರ್ಲಿ ಅಂಡ್ ಗೂಳಿಗರಡಿ ಮಹಾತ್ಮೆ ನಿಜವಾದ ದೇವರು ಲಾಸ್ಟಿಗೆ ಬಂದಿದೆ ಆಯ್ತಾ. ನೀವು ಲಾಸ್ಟ್ ವರ್ಗು ಈ ವಿಡಿಯೋ ನೋಡಿ. ಲಾಸ್ಟ್ ಅಲ್ಲಿ ನಿಮ್ಗೆ ಪಂಜುರ್ಲಿ ದೇವರು ಕೂಡ ಬಂದಿದೆ ಅಂಡ್ ಗೂಳಿಗರಡಿ ದೇವರು ಕೂಡ ಬಂದಿದೆ. ಅದು ರಿಯಲ್ ದೇವ್ರನ್ನ ನೋಡಕ್ ಮಾತ್ರ ಸೇಮ್ ಆಕ್ಚುಲಿ ಕಾಂತಾರ ಮೂವಿ ಇದೆಲ್ಲ ಅದೇ ತರ ಫೀಲ್ ಬರುತ್ತೆ. ತುಂಬಾ ಚೆನ್ನಾಗಿತ್ತು. ಎಲ್ಲಾ ದೇವರುಗಳು ಅಷ್ಟೇ. ನಾನು ಎಲ್ಲದನ್ನು ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ. ನನಗೆ ಫುಲ್ಲು ಇಂಟ್ರೆಸ್ಟ್ ಯಕ್ಷಗಾನದ ಮೇಲೆ ಇತ್ತು. ವಿಡಿಯೋ ಮಾಡೋದ್ರಿಂದ ಲಾಸ್ಟಿಗೆ ಸ್ಟಾಪ್ ಮಾಡಿಬಿಟ್ಟೆ ನಾನು. ಅಲ್ಲಿ ಮೇಲೆ ಕೂತಿರೋದು ಪಂಚುರ್ಲಿ ದೇವರು ಆಯ್ತಾ. ಇವಾಗ ಆ ದೇವ್ರ ಕೆಳಗಡೆ ಬರುತ್ತೆ, ರಿಯಲ್ ದೇವ್ರ ನೆಕ್ಸ್ಟ್ ಬರುತ್ತೆ. ಅದನ್ನ ನೋಡಕ್ ಮಾತ್ರ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಭಯನೇ ಆಗುತ್ತೆ ನೋಡಕ್ಕೆ. ಬಟ್ ಯಕ್ಷಗಾನ ಮಾತ್ರ ಸಖತ್ತಾಗಿತ್ತು. ಸ್ಟೋರಿ ಕೂಡ ಫುಲ್ ನೋಡಿದ್ರೆ ಚೆನ್ನಾಗಿ ಅರ್ಥ ಆಗ್ತಾ ಇತ್ತು. ಹೇಗ್ ದೇವರು ಯಾಕೆ ಬಂದ ಭೂಮಿ ಮೇಲೆ, ಪಂಚುರ್ಲಿ ಹೇಗ್ ಬಂದ ಅಂತೆಲ್ಲ ತುಂಬಾ ಚೆನ್ನಾಗಿತ್ತು ಸ್ಟೋರಿ. ಅಧರ್ಮಗಳು ಹೆಚ್ಚಾಗುತ್ತಾಯಿ. ಧರ್ಮವನ್ನು ಉಳಿಸಲಿಕ್ಕೆ ಮತ್ತು ಉದ್ದೇಶದಿಂದಾಗಿ ನನ್ನನ್ನು ಮರಳಿ ಕರೆದೊಯ್ದಂತ ಮಾತು. ಭೂಲೋಕದಲ್ಲಿ ಇರುವಂತ ಮನುಕುಲದವರನ್ನ ಉತ್ತರಿಸಬೇಕು, ಧರ್ಮ ಸ್ಥಾಪನೆ ಆಗಬೇಕು ಎನ್ನುವುದಾಗಿ ಹೇಳಿಕೊಟ್ಟು ಅಪ್ಪಣೆ ಮಾಡದೆ ನೇರವಾಗಿ ಧರೆಗಿಳಿದು ಬಂದೆ. ಕಾಣ್ತಾ ಇರುವಂತ ಮಂಜೂರಲ್ಲಿ ಎನ್ನುವಂತ ಶುಭನಾಮಧೇಯ ಹರ್ಷಗೊಂಡೆ ಭೂಲೋಕದತ್ತ ನನ್ನ ದೃಷ್ಟಿಯನ್ನು ಹಾಯಿಸುತ್ತಾ ಇದ್ದೇನೆ. ಇವಾಗ ನೋಡಿ, ಇದು ನಿಜವಾದ ಪಂಚುರ್ಲಿ ಬಂದಿರೋದು ಆಯ್ತಾ. ಹೇಗೆ ಎಲ್ಲರನ್ನ ಕರೆದ್ಬಿಟ್ಟು ಕೂಗ್ಬಿಟ್ಟು ಪ್ರಸಾದ ಕೊಡುತ್ತೆ ಅಂತ ನೋಡಕ್ ಸ್ವಲ್ಪ ಭಯ ಆಗುತ್ತೆ. ಸ್ವಲ್ಪ ಎಲ್ಲ ಕುಣಿದ್ಬಿಟ್ಟು ಇವಾಗ ದೇವರು ವಾಪಸ್ ಹೋಗುತ್ತೆ ಇವಾಗ. ಇದು ಕೂಡ ನಿಜವಾದ ದೇವರು ಆಯ್ತಾ. ಅಲ್ಲಿ ದೇವ್ರನ್ನ ಕೂರಿಸಿದ್ದಾರೆ ಅಂಡ್ ದೇವ್ರು ಕೂಡ ಬಂದಿದೆ. ಮಾಡಿಸಿರೋ ಯಕ್ಷಗಾನ ಎಲ್ಲ ತುಂಬಾ ಚೆನ್ನಾಗಾಗಿದೆ, ತೃಪ್ತಿ ಆಗಿದೆ ಅಂತ ಹೇಳ್ಬಿಟ್ಟು ಶ್ರೀ ಕ್ಷೇತ್ರ ಗುರುಳಿಗರಡಿಯ ದೇವರೇ ಬಂದ್ಬಿಟ್ಟು ಆ ಥರ ಹೇಳ್ತಾ ಇರೋದು. ಈ ರೀತಿ ನಿಜವಾದ ದೇವರೆಲ್ಲ ಬರೋದು ನೋಡಕ್ ಮೈ ಜುಮ್ ಅನ್ಸುತ್ತೆ. ಒಂದು ಸ್ವಲ್ಪ ಥರ ಏನೋ ಹೊಸ ಫೀಲಿಂಗ್ ಕೊಡುತ್ತೆ ಮಾತ್ರ. ಇದು ತುಂಬಾ ಚೆನ್ನಾಗಿ ಅನ್ಸುತ್ತೆ. ಈ ಥಿಯೇಟ್ರಲ್ಲಿ ಕುತ್ಕೊಂಡು 3 hours ಮೂವಿ ನೋಡೋದಕ್ಕೂ ಅಥವಾ ಈ ಥರ ಓಪನ್ ಸ್ಪೇಸಲ್ಲಿ ಕುತ್ಕೊಂಡು ಇಡೀ ರಾತ್ರಿ ಯಕ್ಷಗಾನ ನೋಡೋದಕ್ಕೂ
ಅದು ತುಂಬ ಡಿಫ್ರೆನ್ಸ್ ಇದೆ. ಅದು ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಿರುತ್ತೆ. ಆ ಒಂಥರ ಚಳಿನಲ್ಲಿ ಹೋಲ್ ಕತೆ ಕೇಳೋದು, ಆ ಯಕ್ಷಗಾನ ಅವ್ರ ವೇಷಭೂಷ ನೋಡೋದು. 1:30ವರೆಗೂ ಯಕ್ಷಗಾನ ನೋಡಿದ್ವಿ. ಮತ್ತು ಸ್ವಲ್ಪ ಕೋಲ್ಡ್ ಕೂಡ ಜಾಸ್ತಿ ಇತ್ತು. ಸಿದ್ದಕ್ಕೆ ಬೇರೆ ಥ್ರೋಟ್ ಒಂದು ಸ್ವಲ್ಪ ಗಂಟು ತುಂಬ ಕೆಮ್ಮು ಬೇರೆ ಸ್ಟಾರ್ಟ್ ಆಗ್ತಾ ಇತ್ತು. ಅದಕ್ಕೆ ಮತ್ತೆ ನೆಕ್ಸ್ಟ್ ಡೇ ಬೇರೆ ಅವನಿಗೆ ಆಫೀಸ್ ಕೂಡ ಇತ್ತು, ಲೀವ್ ತೊಗೊಂಡಿರಲಿಲ್ಲ. ಅದಕ್ಕೆ ನಾವು ಮತ್ತೆ ಇವೆಲ್ಲ ಬಂದುಬಿಟ್ವಿ. ಔಟ್ಸೈಡ್ ಬಂದುಬಿಟ್ಟು ಮತ್ತೆ ಸುಪ್ರೀತಕ್ಕನ ಅಂಗಡಿನಲ್ಲಿ ಸ್ವಲ್ಪ ಬಜ್ಜಿ ಬೋಂಡ ಎಲ್ಲ ತಿಂದ್ಕೊಂಡು ಟೀ ಕುಡ್ಕೊಂಡು ಅವ್ರ ಹತ್ರ ಒಂದು ಸ್ವಲ್ಪ ಮಾತಾಡಿಕೊಂಡು ಅಲ್ಲಿಂದ ನಾವು ಮನೆಗೆ ಹೊರಟ್ವಿ. ಸೊ 3 ಡೇಸ್ನ ನಾವು ಜಾತ್ರೆ ಅಂತ ಹೇಳಿಬಿಟ್ಟು ಜಾತ್ರೆ ವೈಬ್ಸಲ್ಲಿ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಈ ವಿಡಿಯೋ ಕೂಡ ನಾನು 3 ಡೇಸ್ದು ಸೇರಿಸ್ಬಿಟ್ಟು ಒಂದೇ ವಿಡಿಯೋ ಮಾಡಿ ಹಾಕಿರೋದು. ಐ ಹೋಪ್ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.